ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕತ್ಲೆಕಾಡು ಗ್ರಾಮದ ಗೇರುದಡ ಎಸ್ಟೇಟ್ಗೆ ಬಂದಿದ್ದೀವಿ. ಶ್ರೀಕೃಷ್ಣ ಆತ್ಮಗಳ ಬಗ್ಗೆ ಏನ್ ಹೇಳಿದ್ದಾನೆ ಅಂದ್ರೆ, ಮೂಲಭೂತವಾಗಿ ಆತ್ಮ ಇದೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆತ್ಮ ನೈನಂ ಚಿಂದಂತಿ ಶಸ್ತ್ರಾಣಿ. ಫೈಟ್ ನ ಕಂಪೋಸ್ ಮಾಡಿದ್ರೆ ಇದಕ್ಕೆ ಒಂದು ಫೈಟ್ನೇ ಬಟ್ ಫೈರ್ ಫೈಟ್. ಟೈಟ್ಲು ಬೇಕು ಅಂದ್ಬಿಟ್ಟು ಆ ಟೈಟ್ಲ್ಗೋಸ್ಕರ ನಾವು ಕತೆ ಮಾಡ್ಕೊಂಡಿದ್ದಲ್ಲ, ಕತೆಗೋಸ್ಕರ ಟೈಟ್ಲು ಬೇಕು ಅಂತ ನಮ್ಗೆ ಅನ್ಸಿದ್ದು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ನಾನಿನ್ನ ಬಿಡಲಾರೆ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ತಾ ಹೋಗೋಣ, ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ 3 ಜನಕ್ಕೂ. ಎಸ್, ಫಸ್ಟ್ ಆಫ್ ಆಲ್ ನಿಮಗೆ ನಮಸ್ಕಾರ. ಮೀಡಿಯಾದಲ್ಲಿ ಕಾಣಿಸ್ಕೊಳಲ್ಲ ಜಾಸ್ತಿ ಇಂಟರ್ವ್ಯೂಸಲ್ಲಿ, ಸೊ ಇದರಲ್ಲಿ ಬಂದಿದ್ದೀರಾ. ಸೊ ಏನು ಅನ್ನಿಸ್ತಿದೆ, ಯಾಕೆ ನಾನಿನ್ನ ಬಿಡಲಾರೆಯಲ್ಲಿ ಏನು ಬಿಡಬಾರ್ದು ಅಂತ ಬಂದಿದ್ದೀರಾ? ಚಿತ್ರತಂಡ ಬಿಡಬಾರ್ದು ಅಂತ ಬಂದಿದ್ದ? ಯೂಶಲಿ ಬರಲ್ಲ ಸರ್. ನಾನಿನ್ನ ಬಿಡಲಾರಲ್ಲಿ ಬಿಡದಂತದ್ದು ಒಂದು ಆಕ್ಷನ್ ಸೀಕ್ವೆನ್ಸ್ ನ ಮಾಡಿಸಿದ್ವಿ, ಫೈರ್ ಫೈಟ್. ಮೇಡಮ್ ಅಂಬಾಲಿ ಭಾಗ್ಯ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಡೈರೆಕ್ಟರ್ ನವೀನ್ ಸರ್ ಒಂದು ಒಳ್ಳೆ ಒಂದು ಕಾನ್ಸೆಪ್ಟ್ ತಕ್ಕಂತೆ ಒಂದು ಫೈಟ್ ಬೇಕು ಮಸ್ತ್, ಒಂದು ಫೈರ್ ಫೈಟ್ ಅಂತ ಒಂದು ಇದು ಮಾಡ್ರು. ಆಗ ನನಗೆ ತುಂಬಾ ಖುಷಿ ಆಯಿತು. ಯಾಕಂದ್ರೆ ನಾನು ಹಿಂದೆ ಜಾಕಿ ಸಿನಿಮಾದಲ್ಲಿ ಅಪ್ಪು ಸರ್ಗೆ ಕಂಪೋಸ್ ಮಾಡಿದ್ದೆ ಫೈಟ್ಸ್. ಆ ಫೈಟ್ ಅಲ್ಲೆಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಹೊಡೆಸಿ ಮಾಡಿ ಕೆಲವೊಂದೆಲ್ಲ ಇದಾಯ್ತು, ಸುಟ್ಟೋಯ್ತು, ಇದು ಮಾಡಿತು. ಅದೇ ತರ ನಾನು ಮೇಡಮ್ಗೆ ಹೇಳಿದೆ, ಮೇಡಮ್ ಜಾಕಿ ಸಿನಿಮಾದಲ್ಲಿ ಫೈಟ್ ಮಾಡಿಸಿದ್ದೀನಿ ಪೊಲೀಸ್ ಸರ್ನ, ನನ್ಗೆ ಯಾಕಂದ್ರೆ ಫೈಟ್ ಮಾಡ್ಬೇಕಾದ್ರೆ ಅವರೇ ನೆನಪಾಗ್ತಾ ಇರ್ತಾರೆ, ಅದೇ ತರ ನಿಮ್ಗೂ ಹಂಗೆ ಮಾಡಿಸ್ತೀನಿ, ನೀವು ಮಾಡ್ಬೇಕು. ಇವ್ರು ನಗಡ್ತಾ ಇಲ್ಲ, ಓಕೆ 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 ಅಂದ್ರು. ಫೈಟ್ ಕಲ್ತಿದ್ರು, ಇಲ್ಲ ಮಾಡ್ತೀನಿ ಅಂದ್ರು. ಆಮೇಲೆ ನಾನು ಎಲ್ಲ ಅಂದ್ರೆ ಆಲ್ರೆಡಿ ಟ್ರೈನಿಂಗ್ ಆಗಿತ್ತು ಅವ್ರದ್ದೇನಾದ್ರು ಅಂದ್ರೆ ಕೇಳಿ, ನಾನು ಓಕೆ ಅಂದ್ರಲ್ಲ, ಇವ್ರು ಓಕೆ ಅಂದ ತಕ್ಷಣ ಇವ್ರ ಮುಖದಲ್ಲೇ ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ಎಷ್ಟೋ ಜನ ಕಾನ್ಫಿಡೆಂಟ್ ಆವಾಗ ಒಂದು ಫೈಟ್ ಅಲ್ಲಿ ಬಂದು ಆ ಪಂಜ್ಗಳಲ್ಲಿ ಹೊಡಿತಾರೆ ಫೈಟರ್ಸ್ ಗಳೆಲ್ಲ. ಘಾಟ್ ಮಾಡ್ಬೇಕು, ಈ ತರ ಇದು ಮಾಡ್ಬೇಕು ಹೊಡಿತಾರೆ. ಅವಾಗೆಲ್ಲ ಘಾಟ್ ಮಾಡ್ಬೇಕು, ಟಕ್ಟನ್ ಘಾಟ್ ಮಾಡ್ಬೇಕು. ಫಸ್ಟ್ನೇ ದಿನ ಈ ಪ್ರೊಡಕ್ಷನ್ ಇದು ಸಟ್ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಸೇಫ್ಟಿ ಏನಿದೆ ಅದು ತಂದಿರಲಿಲ್ಲ ಸರಿಯಾಗಿ. ನಾನು ಏನೇನು ಹೇಳಿದೆ, ಫೈರ್ ಜೆಲ್ ಬೇಕು, ಅದೆಲ್ಲ ಬೇಕು. ಅವರು ಮೋಸ ಇಲ್ಲ, ಮೋಸ ಸಿಕ್ಕಿಲ್ಲ, ಈ ತರ ಆಗಿ ಅಂತ ಏನೋ ಅನ್ಬಿಟ್ರು, ಏನೋ ರೀಸನ್ ಕೊಟ್ರು. ಪಾಪ ಇವ್ರು ಮಾಡಿಸ್ಬೇಕು, ಪಾಂಡ್ಸ್ ಕೋಲ್ಡ್ ಫಿಲ್ಮ್ ಬರುತ್ತಲ್ಲ ಅದನ್ನು ತರಿಸಿ ಒಂದೊಂದು ಸ್ವಲ್ಪ ಇದು ಮಾಡಿ ಹಾಕ್ದು. ಪಾಪ ಅವ್ರಿಗೆ ಏರ್ಸ್ ಎಲ್ಲ ಸುಟ್ಟೋಯ್ತು, ಕೆನೆಗೆ ಸುಟ್ಟೋಯ್ತು, ಸುಟ್ಟೋಯ್ತು. ಪಾಪ ಹಂಗಿದ್ರು ಒಂದ್ 2-3 ಶಾರ್ಟಲ್ಲೇ ಪಾಪ ಅವ್ರಿಗೆ ಇದಾಗೋಯ್ತು. ಆಮೇಲೆ ಇಲ್ಲ ಮಾಸ್ಟರ್ ಮಾಡೋಣ ಮಾಸ್ಟರ್, ನೀವು ಇಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ, ಮಾಡೋಣ ಅನ್ಕೊಂಡು ಅಲ್ಲಿ ಹೋಗಿ ಮಾನಿಟರ್ ಎಲ್ಲ ನೋಡಿದ್ರಲ್ಲ, ಎಲ್ಲ ಶಾರ್ಟ್ಗಳು ಒಂದೊಂದು ಕಾನ್ಫಿಡೆನ್ಸ್ ಯಾಕೆ ಮಾಡ್ಬಾರ್ದು ಅಂತ. ನಿಜವಾಗ್ಲೂ ನಾನೀಗ ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಗೆ ಏನ್ ಕಂಪೋಸ್ ಮಾಡಿದೆ ಫೈಟ್ಸ್ಗಳು, ಅದೆಲ್ಲ ನಿಜವಾಗ್ಲು ತುಂಬಾನೇ ಇವ್ರನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಲಿ ಒಂದು ನಮ್ಮ ಮಾಲಾಶ್ರೀ ಅವರು ಯಾವ ತರ ಒಂದು ಆಕ್ಷನ್ ಹಂಗೆ ನಮ್ಮ ಅಂಬಾಲಿ ಅವರು ಖಂಡಿತ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಪ್ರತಿ ಒಂದು ಸಾತಿಗೆ ನಾವಿದೀವಿ. ಮತ್ತೆ ನಮ್ಮ ಡೈರೆಕ್ಷನ್ ನೆಕ್ಸ್ಟ್ ಸಿನಿಮಾ ಒಂದು ಆಕ್ಷನ್ ಸಿನಿಮಾ ಮಾಡಬೇಕು ನನ್ನ ಆಸೆ. ಮೇಡಮ್ ನಾನು ಇನ್ನೂ ಬೇರೆ ಬೇರೆ ತರ ಕಂಪೋಸ್ ಮಾಡ್ಬೇಕು ಫೈಟ್. ಖಂಡಿತ ಮಾಡೋಣ ಸರ್. ಅದು ಯಾವ್ದು ರಿಹರ್ಸಲ್ ಆಗಿಲ್ಲ ಸರ್, ಫೈಟ್ ಯಾವ್ದನ್ನು ಮುಂಚಿತವಾಗಿ ಪ್ರಾಕ್ಟೀಸ್ ಅಥವಾ ಏನಿಲ್ಲ. ನೀವು ಯಾವತ್ತು ಸ್ಟಂಟ್ ಕ್ಲಾಸ್ ಹೋಗಿದ್ದ ಆ ತರದ್ದೇನಿಲ್ಲ? ಯಾವ ಸ್ಟಂಟ್ ಕ್ಲಾಸ್ ಇಲ್ಲ. ನಾನು ಸ್ಕೂಲ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಪರ್ಸನ್, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದೆ. ಬಟ್ ಈ ತರ ಎಲ್ಲ ನನ್ ಫಸ್ಟ್ ಟೈಮ್. ಈಗ ಗೊತ್ತಿಲ್ಲ ಯಾವ ಧೈರ್ಯ ಮೇಲೆ ಅಂತ, ಬಹುಶಃ ರಾಯರ್ ಕೃಪಾ ಇದ್ದೇನೋ ಅಷ್ಟೇ. ಬೇಸಿಕಲಿ ಎಲ್ಲಿಯವರು ಮೇಡಮ್ ನಿಮ್ಮ ಬಗ್ಗೆ? ಕಲಬುರ್ಗಿ. born and brought up in ಕಲಬುರ್ಗಿ. ಓಕೆ. ಹೇಗೆ ಸಿನಿಮಾ ಬಣ್ಣದ ಲೋಕ? ಚೆನ್ನಾಗಿದೆ. ಓಕೆ. ಹೇಗೆ ಸ್ಟಾರ್ಟ್ ಆಯ್ತು, ಏನಕ್ಕೆ ಇಲ್ಲಿಗೆ ಬಂದಿದ್ದು? ಹೇಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಮುಂಚೆ ನಾನು ಚಿಕ್ಕವಳಿದ್ದಾಗಿಂದಾನೇ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಪಾಲ್ಗೊಳ್ತಿದ್ದೆ, ಸ್ಕೂಲ್ ಕಾಲೇಜಸ್ ಎಲ್ಲ. ಮಧ್ಯದಲ್ಲಿ ಒಂದು ಬ್ರೇಕ್ ಆಯ್ತು, ಯಾಕಂತಂದ್ರೆ ಗ್ರಾಜುಯೇಷನ್ ಮುಗಿಸ್ಬೇಕಾಗಿತ್ತು. ಇಂಜಿನಿಯರಿಂಗ್ ಮಾಡಿದ್ದೀನಿ. ಮನೇಲಿ ಫಸ್ಟ್ ಎಜುಕೇಶನ್ ಮೇಲೆನೆ ತುಂಬಾ ಪ್ರಿಫರೆನ್ಸ್ ಕೊಡೋದು. ಸೊ ಬ್ಯಾಂಗ್ಳೂರಲ್ಲಿ ಎಂಜಿನಿಯರಿಂಗ್ ಸೀಟ್ ತಗೋಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ಯಾಕಂತಂದ್ರೆ ಬ್ಯಾಂಗ್ಳೂರ್ ಸಿಟಿ, ಚಿತ್ರರಂಗನೂ ಇಲ್ಲೇ ಇದೆ, ಜೊತೆಗೆ ಏನಾದ್ರು ಆಡಿಷನ್ಸ್ ಆತರ ಅಟೆಂಡ್ ಮಾಡೋದು ತುಂಬಾ ಆಸೆ ಇತ್ತು. ಬಟ್ ನಮ್ ತಾಯಿ ನನ್ಕಿಂತ ಸ್ಮಾರ್ಟ್. ಅವ್ರಿಗೆ ಗೊತ್ತಿತ್ತು ಬಹುಶಃ ಏನೋ, ಇವಳಿಗೆ ಬ್ಯಾಂಗ್ಳೂರ್ ಬಿಟ್ರೆ ಇವಳು ಪಕ್ಕ ಸಿನಿಮಾ ಸೀರಿಯಲ್ ಅಂತ ಅನ್ಕೊಂತಾಳೆ ಅಂತ ಹೇಳ್ಬಿಟ್ಟು ಎಂಜಿನಿಯರಿಂಗ್ ಗುಲ್ಬರ್ಗಲ್ಲಿ ಮಾಡಿಸಿದ್ರು, ಪಿ ಟಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ನಂದು ಗ್ರಾಜುಯೇಷನ್ ಮುಗಿದಿದ್ದು.
ಅದಾದ್ಮೇಲೆ ನನ್ಗೆ ಜಾಬ್ ಆಯ್ತು, ವಿಪ್ರೋ ಕಂಪ್ನಿ ಜಾಯ್ನ್ ಆದೆ, 1.5 ವರ್ಷ ಕೆಲಸ ಮಾಡಿದೆ, ಆಗ್ಲಿಲ್ಲ, ವಾಪಸ್ ಬಂದೆ, ಥಿಯೇಟರ್ ಜಾಯ್ನ್ ಆಗಿ ಹೀಗೆ ಸ್ಟಾರ್ಟ್ ಆಯ್ತು ಸರ್. ಹಂಗೆ ಸಿನಿಮಾ ಇದಾಯ್ತು. ಓಕೆ, ಹೇಗಿತ್ತು ಇದೊಂದು ಪಾತ್ರ ನಿರ್ವಹಿಸಿದ್ದು? ತುಂಬಾನೇ ಚೆನ್ನಾಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನೆಕ್ಸ್ಟ್ ಲೆವೆಲ್, ಹೇಳೋ ಹಾಗೆ ಇಲ್ಲ, ಬಟ್ ಹೇಳ್ತೀನಿ ಆದ್ರೂ ತುಂಬಾನೇ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇತ್ತೀಚೆಗೆ ನಾವು ನೋಡ್ದಂಗೆ ಎಲ್ಲರೂ ಹೇಳ್ತಾರೆ ತುಂಬಾ ಬಬ್ಲಿ ಕ್ಯಾರೆಕ್ಟರು ಅಥವಾ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರು. ನಾನ್ ಏನ್ ಹೇಳ್ಬೋದು ಅಂತಂದ್ರೆ ಇದೆಲ್ಲ ಕ್ಯಾರೆಕ್ಟರ್ ಜೊತೆಗೆ ಒಂದು ಆಕ್ಷನ್ ಥ್ರಿಲ್ಲರು ಮತ್ತೆ ಹಾರರ್ ಎಲ್ಲಾನು ನನ್ಗೆ ಒದಗಿಸಿ ಬಂದಂಗೆ ಇದೆ ಎಲ್ಲಾನು. ಸೊ ಹಾಗಾಗಿ ತುಂಬಾನೇ ಎಕ್ಸೈಟೆಡ್ ಇದ್ದೀನಿ. ರಿಲೀಸ್ ಆಗೋದಿದೆ ಈ ತಿಂಗಳು 29ನೇ ತಾರೀಕು. ಸೊ ವೆರಿ ಮಚ್ ಎಕ್ಸೈಟೆಡ್. ಎಸ್ ಸರ್, ಡೈರೆಕ್ಟರ್ ಸರ್ ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ಪರಿಚಯ. ಸರ್, ನನ್ನ ಹೆಸರು ನವೀನ್ ಅಂತ. ಇದು ನಂದು ಮೊದಲನೇ ಡೈರೆಕ್ಷನ್ ಮಾಡ್ತಿರೋ ಸಿನಿಮಾ. ಸುಮಾರು 8-9 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಅಸೋಸಿಯೇಟ್ ಆಗಿ ಕೋಆರ್ಡಿನೇಟರ್ ಎಲ್ಲ ವರ್ಕ್ ಮಾಡ್ಕೊಂಡು ಬಂದು, ಇದು ನಾನು ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ನಂದು ಬೇಸಿಕಲಿ ಬಂದು ಮೈಸೂರು ಹತ್ರ ಕೇರನಗರ ಅಂತ ಊರು. ಅಲ್ಲಿಂದ ಬಂದು ತುಂಬ ವರ್ಷಗಳು, 10 ವರ್ಷನೇ ಆಯಿತು ಬಂದು. ಇಲ್ಲಿ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲಿವರೆಗೂ ಎಲ್ಲ ಸಿನಿಮಾಗಳೆಲ್ಲ ಕೆಲಸಗಳೆಲ್ಲ ಕಲಿತು ಇವಾಗ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಬ್ಜೆಕ್ಟ್ ಇಟ್ಕೊಂಡು. ಯಾಕಂದರೆ ನಾನು ಒಂದು ಫಸ್ಟು ಡೈರೆಕ್ಷನ್ ಮಾಡೋದಕ್ಕೆ ನಾವೊಂದು ನಮ್ಮ ಪ್ರಯತ್ನ, ನಮ್ಮ ಟ್ಯಾಲೆಂಟ್ ಏನು ಅಂತ ನಾವು ಜನಗಳ ಮುಂದೆ ಇಡೋದಕ್ಕೆ ಇದೊಂದು ಒಳ್ಳೆ ಸಬ್ಜೆಕ್ಟ್. ಇದು ನಾ ಆಯ್ಕೆ ಮಾಡ್ಕೊಂಡು ಅದ್ರ ತಕ್ಕನಾಗ ಎಲ್ಲ ಒಂದು ದೊಡ್ಡ ಯಾಕಂದರೆ ಹೊಸ ಟೀಮು ಅಂತ ಯಾರು ಹೊರಗಡೆಯವ್ರಿಗೆ ಅನಿಸ್ಬೋದು, ಬಟ್ ಇರ್ತಕ್ಕಂಥ ಆಫ್ ಸ್ಕ್ರೀನ್ ಏನು ಟೆಕ್ನಿಷಿಯನ್ಸ್ ಇದ್ರೆ ಎಲ್ಲರೂ ತುಂಬಾ ದೊಡ್ಡ ಈಗ ಡ್ಯಾನಿ ಮಾಸ್ಟರ್ ಆಗಿರ್ಬೋದು, ಇವರು ತುಂಬಾ ಎಕ್ಸ್ಪೀರಿಯನ್ಸ್, ಎಲ್ಲರೂ ಗೊತ್ತಿರೋದು ಅವ್ರಿಗೆ ಪ್ರೈಸ್ ಮಾಡಿಸಿದ್ದಾರೆ. ಅಂಥವ್ರುಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಒಂದು ಬೆನ್ ತಟ್ಟಿದ್ದಾರೆ. ತುಂಬಾ ಖುಷಿ ಇದೆ ಸರ್, ಈ ತರ ಸಿನಿಮಾ ಚೆನ್ನಾಗಿ ಬಂದಿದೆ. ಏನು ಇನ್ಸ್ಪಿರೇಷನ್ ಕಥನ ಅಥವಾ ಹೇಗಿದೆ, ಯಾವ ತರ? ಸರ್, ಇದು ಇನ್ಸ್ಪಿರೇಷನ್ ಅಂತಲ್ಲ, ಒಂದು ಕಾಲ್ಪನಿಕ ಕಥೆನೆ. ಅಂದ್ರೆ ಒಂದು ಥ್ರೆಡ್ ಮಾತ್ರ. ಅಂದ್ರೆ ನಾನು ಇಲ್ಲಿವರೆಗೂ ಯಾಕಂದ್ರೆ ಸಿನಿಮಾಗಳು ಏನು ನೋಡ್ಕೊಂಡ್ ಬಂದಿದ್ದೀವಿ, ಒಂದು ಹಾರರ್ ಜಾನರ್ ಅಂತ ಬಂದಾಗ, ಒಂದು ಅಥವಾ ಬೇರೆ ಒಂದು ಸಸ್ಪೆನ್ಸ್ ಅಂತ ಬಂದಾಗ ನಮ್ಗೆ ಒಂದು ಆಸೆ ಇತ್ತು ಅಂತಂದ್ರೆ ಫಸ್ಟ್ ಟೈಮ್ ನಾವೇನೋ ಒಂದು ಸಿನಿಮಾ ಮಾಡ್ತೀವಿ. ಯಾಕಂದ್ರೆ ಜನರೇಷನ್ ತುಂಬಾ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಮುಂಚೆ ಏನ್ ಕೊಡ್ತೀವಿ ಅದೇ ತರ ರೆಗ್ಯುಲರ್ ಆಗಿ ನಾವು ಸಿನಿಮಾ ಕೊಟ್ರೆ ಈಗಿನ ಇದರಲ್ಲಿ ಕಾಂಪಿಟೇಷನ್ ವರ್ಕ್ ಆಗಲ್ಲ. ಇದೇ ತರ ನಾವು ಒಂದೇನೋ ಬೇರೆ ತರ ಒಂದು ಜಾನರ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಿರುವಾಗ ಒಂದು ಯಾವುದೋ ಒಂದು ಥ್ರೆಡ್ ನನಗೆ ಒಂದು ಅನಿಸ್ತು ತುಂಬಾ ವರ್ಷಗಳ ಹಿಂದೆ. ಅದನ್ನೇ ಡೆವಲಪ್ ಮಾಡ್ತಾ ಅದನ್ನ ತುಂಬಾ ಒಂದು ಗಟ್ಟಿ ಕಥೆಯಾಗಿ ನನಗೆ ಸಿಕ್ತು. ಮತ್ತೆ ಒಂದು ಸ್ಕ್ರೀನ್ ಪ್ಲೇ ತುಂಬಾ ವರ್ಕ್ ನಮ್ಗೆ ಟೈಮ್ ತಗೊಂಡಿದೆ. ತುಂಬಾ ವರ್ಷಗಳ ಕಾಲ ಈ ಸ್ಕ್ರಿಪ್ಟ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ. ಅದು ಚೇಂಜಸ್ ಆಗ್ತಾನೆ ಹೋಯ್ತು. ನನಗೇನಂತಂದ್ರೆ ಸುಮ್ಮನೆ ಅರ್ಜೆಂಟ್ ಆಗಿ ಏನೋ ಒಂದು ಸಿನಿಮಾ ಮಾಡಬೇಕು, ಏನೋ ಒಂದು ಯಾರಿಗೋ ತೋರ್ಪಡಿಕೆಗೆ ನಾನು ಒಂದು ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ನಮ್ಗೆ ಯಾವತ್ತೂ ಬರಲಿಲ್ಲ. ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಜನಗಳು 4 ಜನ ಅದನ್ನ ನೋಡಿ ಖುಷಿ ಪಡಬೇಕು, ಇಷ್ಟಪಡಬೇಕು, ನಮ್ಮನ್ನು 4 ಜನ ಈ ತರ ಒಂದು ಸಿನಿಮಾ ಮಾಡಿದಾರಪ್ಪ ಅಂತ ಗುರುತಿಸ್ಬೇಕು. ಆ ಒಂದು ಕಾರಣದಿಂದ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಸರ್. ಅಂದ್ರೆ ಹಾರರ್, ಕಂಪ್ಲೀಟ್ ಹಾರರ್ ಇಲ್ಲ ಕಂಪ್ಲೀಟ್ ಅಂತಲ್ಲ, ನಮ್ಮ ಸಿನಿಮಾದಲ್ಲಿ ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅಂದ್ರೆ ಭಯ ಇರುತ್ತೆ ನಮ್ಮ ಸಿನಿಮಾದಲ್ಲಿ, ಒಂದು ಹಾರರ್ ಅನ್ನೋದು ತುಂಬಾನೇ ಭಯ ಪಡಿಸುತ್ತೆ. ಬಟ್ ಇಡೀ ಸಿನಿಮಾ ಪೂರ್ತಿ ಹಾರರ್ ಇಲ್ಲ. ಈಗ ರೆಗ್ಯುಲರ್ ಜನರು ನೀವೇನ್ ನೋಡ್ಕೊಂಡಿದ್ದೀರಾ, ಹಾರರ್ ಸಿನಿಮಾ ಅಂತಂದ್ರೆ ಒಂದು 4 ಜನ ಟ್ರಕ್ಕಿಂಗ್ ಬರ್ತಾರೆ, ಒಂದು ಇದ್ ಮಾಡ್ತಾರೆ, ಒಂದು ಮನೇಲಿ ಲಾಕ್ ಆಗ್ತಾರೆ, ಅಲ್ಲೇನೋ ಹಳೆ ಜನ್ಮದ ಯಾರೋ ಒಂದು ಆತ್ಮ ಮುಂದೆ ಯಾರಿಗೂ ಬಾಡಿ ಸೇರ್ಕೊಡುತ್ತೆ, ಮತ್ತೆ ಅವನು ಯಾರೋ ರಿವೆಂಜ್, ಅವ್ನು ಫ್ಲಾಶ್ ಬ್ಯಾಕ್ ಹುಡಿಕೊಂಡು ಹೋಗೋದು, ಅವ್ನು ಯಾರು ಆತ್ಮದ ಬಗ್ಗೆ ಏನು, ಅವ್ನು ಹಿಂಗ್ ಸತ್ತ ಅವನೇನು ಅಂತ, ಮತ್ತೆ ಅವ್ನು ಫ್ಲಾಶ್ ಬ್ಯಾಕ್ ಎಲ್ಲ ಗೊತ್ತಾದ್ಮೇಲೆ ಅವನು ಸಾಯಿಸ್ತವನ್ನ ಮತ್ತೆ ಅವನು ಆತ್ಮ ಬಂದು ಸಾಯಿಸ್ಬೇಕು, ಮನೆ ಮುಂದೆ ಏನೋ ಪೂಜೆ ಗೀಜೆ ಮಾಡಿ ಅದನ್ನ ಆತ್ಮನ ಮುಕ್ತಿ ಕೊಡ್ಬೇಕು. ಇದು ರೆಗ್ಯುಲರ್ ಪ್ಯಾಟರ್ನ್ ಆಗಿ ನಾವುಗಳೆಲ್ಲ ಇಲ್ಲಿವರೆಗೂ ನೋಡ್ಕೋಬೇಕು. ನನಗೆ ಹಾರರ್ ಅಂತ ಬಂದಾಗ ಭಯ ಇರಬೇಕು, ಬಟ್ ಆ ಹೇಳೋ ರೀತಿ ಮತ್ತೆ ಕತೆ ಬೇರೆ ತರ ನರೇಷನ್ ಚೇಂಜ್ ಇರಬೇಕು. ಮತ್ತೆ ಕತೆ ಹಾರರ್ ಅಂತ ಅಂದಾಗ ಬರೀ ಎಲ್ಲರೂ ರಿವೆಂಜ್ ಅಂತ ಮಾಡ್ತಾ ಇದಾರೆ. ನಾವು ರಿವೆಂಜ್ ಅನ್ನೋ ಕಾನ್ಸೆಪ್ಟೇ ಬಿಟ್ಬಿಟ್ಟು ಅದನ್ನ ಬ್ರೇಕ್ ಮಾಡ್ಬೇಕು, ರಿವೆಂಜ್ ಅನ್ನ ಬಿಡ್ಬೇಕು. ಹಾರರ್ ಅಂತಂದ್ರೆ ಒಂದು ಭಯ ಇರಬೇಕು. ಭಯ ಖಂಡಿತ ನಮ್ಮ ಸಿನಿಮಾ ಭಯ ಪಡಿಸುತ್ತೆ, ಬಟ್ ಅದ್ರ ಜೊತೆಗೆ ಭಯದ ಜೊತೆಗೆ ಇನ್ನೂ ಅವ್ರಿಗೆ ಬ್ರೈನ್ಗೆ, ಮೈಂಡ್ಗೆ ಕೆಲಸ ಕೊಡುವಂತ ಕೆಲವು ವಿಚಾರಗಳಿದಾವೆ. ಹಾರರ್ ಜೊತೆಗೆ ಹಿಂಗ ಅವ್ರಿಗೆ ಏನು ಎಕ್ಸ್ಪೆಕ್ಟ್, ನೆಕ್ಸ್ಟ್ ಏನಾಗ್ಬೋದು ಅಂತ ಕುತೂಹಲ ಜೊತೆಗೆ ಅವ್ರು ಯಾವ್ದನ್ನು ಗೆಸ್ಸೆ ಮಾಡಕ್ಕಾಗಲ್ಲ. ಅಂದ್ರೆ ಕೆಲವು ವಿಷಯಗಳು, ಅಂದ್ರೆ ಇಂಡಿಯನ್ ಫಿಲಂ ಹಿಸ್ಟ್ರಿ ನಲ್ಲಿ ನನಗೆ ಗೊತ್ತಿರೋ ಈ ಪ್ರಕಾರ ಈ ತರ ಒಂದು ಪಾಯಿಂಟ್ ನ ಇಟ್ಕೊಂಡು ಸಿನಿಮಾ ಮಾಡಿರೋದು ಫಸ್ಟ್ ಟೈಮ್. ಒಂದು ಕೆಲವು ಅದು ಏನು ವಿಷಯಗಳು ಏನು ಅಂತ ಅಂದ್ಬಿಟ್ಟು ಸಿನಿಮಾ ಥಿಯೇಟರ್ ಬಂದಾದ್ಮೇಲೆ ಆಡಿಯನ್ಸ್ ಗೊತ್ತಾಗುತ್ತೆ. ಅಲ್ಲಿ ಬಂದಾಗ ಭಯದ ಜೊತೆಗೆ ಅವ್ರು ಯಾರು ಗೆಸ್ಸೆ ಮಾಡಕ್ಕಾಗಲ್ಲ. ಅವ್ರಿಗೆ ಆಡಿಯನ್ಸ್ಗೆ ನೋಡ್ತಾ ಅದು ರಿವೀಲ್ ಆದ್ಮೇಲೆ ಗೊತ್ತಾಗೋದು, ಇದು ಈ ತರ ನಾವೇನು ಅನ್ಕೊಂಡಿದ್ವಿ ಏನೋ ಆಗ್ತಿದೆಯಲ್ಲಪ್ಪ ಅಂತ ಅಂದ್ಬಿಟ್ಟು. ಆ ತರ ಒಂದು ಹಾರರ್ ಜೊತೆಗೆ ಬೇರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಟ್ರಾವೆಲ್ ಆಗುತ್ತೆ. ಪ್ರತಿಯೊಂದು 5-10 ನಿಮಿಷಕ್ಕೂ ಕೆಲವು ಟ್ವಿಸ್ಟ್ಗಳು ಓಪನ್ ಆಗ್ತಾ ಹೋಗುತ್ತೆ. ಆಡಿಯನ್ಸ್ಗೆ ಕ್ವಶನ್ಸ್ಗಳು ಅವ್ರ ತಲೆಯಲ್ಲೇ, ಯಾಕಂದ್ರೆ 100 ಜನ ಇದ್ರೆ ಕೂಡ 100 ಜನ ಕೂಡ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನೋ ಬೇರೆ ಓಡ್ತಾ ಇರುತ್ತೆ. ಅದೆಲ್ಲದಕ್ಕೂ ಕನ್ಕ್ಲೂಷನ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ.
ಸರ್ ಸರ್ ಇದು ಕಂಪೋಸಿಂಗ್ ಅಂದ್ರೆ ಎಷ್ಟು ಫೈಟ್ ನ ಕಂಪೋಸ್ ಮಾಡಿದ್ರಿ ಇದಕ್ಕೆ? ಒಂದು ಫೈಟೇನೆ, ಬಟ್ ಫೈರ್ ಫೈಟ್. ಓಕೆ, ಕಂಪ್ಲೀಟ್ ಅದು? ಕಂಪ್ಲೀಟ್ ಫೈರ್. ಅದನ್ನ ಒಳ್ಳೆ ನೀಟಾಗಿ ತುಂಬಾ ಕತೆ ತಕ್ಕಂತೆನೆ ನೀಟಾಗಿ ಮಾಡ್ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಇವರು ಪಂಚಿ ಹೀರೋ ಅವರು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮೇಡಮ್ಗೆ ಕೆಲವೊಂದು ರೋಪ್ ಶಾರ್ಟ್ಸ್ ಗಳೆಲ್ಲ ಇತ್ತು. ಈಗ ಕೆಲವರು ಹೊಸೊಬ್ರಿಗೆ ನಾವು ರೋಪ್ ಶಾರ್ಟ್ ಹಾಕಿದ್ರೆ ಆ ರೋಪ್ ಗಳನ್ನ ಟಕ್ಕಂತ ಹಿಡಿದು ಬಿಡ್ತಾರೆ, ಬೈಕ್ ಹಿಡಿದು ಬಿಡ್ತಾರೆ. ಮೇಡಮ್ಗೆ ರೋಪ್ ಹಾಕ್ಬಿಟ್ಟು ಮೇಡಮ್ ಮೇಲಿಂದ ಹಿಂಗ್ ಬರ್ಬೇಕು ಅಂದ್ರೆ ಟಕ್ಕಂತ ಬಂದ್ಬಿಟ್ರು. ಅದ್ ಮೇಲಿಂದ ಬಂದು ಒಬ್ಬನಿಗೆ ಹಿಡ್ಕೊಂಡು ಹಿಂಗೆ ಹಿಂಗ್ ಹೊಡಿಬೇಕು, ಅದನ್ನ ಹಂಗೆ ಮಾಡಿದ್ರು. ಆಮೇಲೆ ಇನ್ನೊಂದು ಹೋಗಿ ಹೊಡಿತಾರೆ, ಹೋಗ್ಬಿಟ್ಟು ಎಲ್ಫಾಮ್ ಹೋಗಿ ಕೆಳಗಡೆ ಬಿಡ್ಬೇಕು. ಆಮೇಲೆ ಇನ್ನೊಬ್ರು ಎಗ್ ಆರ್ಯ ಪಂಚಿಗೆ ಅವ್ರು ಬಂದು ಇಟ್ಕೊಂಡು ಹೊಡಿಬೇಕು. ಅದೆಲ್ಲ ಶಾರ್ಟ್ಸ್ ಗಳೆಲ್ಲ ಒಂದೊಂದೇ ಟೇಕಲ್ಲಿ ಟಕ್ ಟಕ್ ಅಂತ ಮಾಡಿದ್ರು. ಆಗ ನಮ್ಗೆ ಹುಡುಗ ಫೈಟರ್ಸ್ ಎಲ್ಲ ಅಲ್ಲ ಮಾತ್ರ ಮೇಡಮ್ ಚೆನ್ನಾಗಿ ಫೈಟ್ ಮಾಡ್ತಾರೆ, ಸಖತ ಮಾಡ್ತಾರೆ ಹಿಂಗೆ ಅಂತ. ಯಾಕಂದ್ರೆ ಯಾರೇ ಆಗಲಿ ಒಂದು ಮಾಡೋ ಕರೆಕ್ಟ್ ಆಗಿರುವಾಗ ಅದು ನಮ್ಗೆ ಕಂಫರ್ಟಬಲ್ ಆಯ್ತಲ್ಲ. ಆಮೇಲೆ ಏನೇ ಒಂದು ಅವ್ರಿಗೆ ಪಾಪ ಒಂದು ಏಟ್ ಆಗಿದ್ರು ಕೂಡ ಅದು ತೋರ್ಸ್ಕೊಳ್ದೇನೆ ಮಾಡೋಣ ಅಂತ ಒಂದು ಸಾಥ್ ಕೊಡ್ತಾರಲ್ಲ, ಅದಕ್ಕೆ ಫೈಟ್ಸ್ ನಾನು ನೀಟಾಗಿ ಮಾಡ್ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸರ್, ಈ ತರದೊಂದು ರಿಸ್ಕ್ ತಗೊಬೇಕಾದ್ರೆ ಒಂದು ಪ್ರಿಕಾಷನ್ಸ್ ಅಂತ ತಗೊಂಡ್ಬೇಕು. ಆತರ ಏನ್ ಪ್ರಿಕಾಷನ್ಸ್ ಎಲ್ಲ ಪ್ಲಾನಿಂಗ್ ಆಗಿದೆ? ಫಸ್ಟ್ ನಾನು ಅದೇ ಹೇಳಿದೆ, ನಾನು ಆಫ್ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಫೈರ್ ಜೈಲು ಅದು ಇದೆಲ್ಲ ಏನ್ ಬೇಕು ಸೇಫ್ಟಿಗೆಲ್ಲ ಹೇಳಿದೆ. ಅವರು ಆ ಟೈಮಲ್ಲಿ ಏನೋ ಮಿಸ್ ಆಯ್ತು, ಅದನ್ನ ನಾಳೆ ನಮ್ಗೆ ಏನ್ ಬೇಕು ಕರೆಕ್ಟ್ ಆಗಿ ನಾವು ಏನು ಯೂಸ್ ಮಾಡ್ಕೊಬೇಕು, ಎಲ್ಲ ತರನು ಸೇಫ್ಟಿಯಾಗಿ ಮಾಡಿದ್ದಾರೆ ಸರ್. ಯಾಕಂದ್ರೆ ಪ್ರೀವಿಯಸ್ ಸಿನಿಮಾಗಳಲ್ಲೂ ನೀವು ಮಾಡಿದಿರ ಈ ತರ ಒಂದು ಏನೋ ರಿಸ್ಕ್ ತಗೊಂಡು ಈ ತರ ಶಾರ್ಟ್ಸ್ಗಳು ಮಾಡ್ಬೇಕಾರೆ ಅಚಾತುರ್ಯಗಳು ನಡೆಯುವಂಥವು ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ಮ ಒಂದು ವೃತ್ತಿನೇ ಆ ಥರದ್ದು ನಡೆದಿರೋದು ಘಟನೆಗಳು ತುಂಬಾ ಇದೆ. ಸೊ ಈ ತರ ಚಾಲೆಂಜಸ್ಗಳು ಬಂದಾಗ ನೀವು ಹೇಗೆ ಫೇಸ್ ಮಾಡಿದಿರ? ಆಕ್ಚುಲಿ ಇಲ್ಲ, ಆಕ್ಚುಲಿ ಫೈರ್ ಫೈಟ್ ಅಂದಾಗ ಬೆಂಕಿ ಅಂದಾಗ ಡೇಂಜರ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಫಸ್ಟ್. ಆಗ ನಾವು ಯಾಕಂದ್ರೆ ಆರ್ಟಿಸ್ಟ್ ಗಳಿಗೆ ನಾವು ಫಸ್ಟ್ ಭಯ ಹುಟ್ಟಿಸಬಾರ್ದಲ್ಲ, ಅವ್ರಿಗೆ ಕಂಫರ್ಟ್ ಝೋನಿಗೆ ತಗೊಂಡ್ಬೇಡ. ಈಗ ನಾವು ದೊಡ್ಡ ಸ್ಟಾರ್ಗೆ, ಈಗ ಪೊಲೀಸ್ ಸ್ಟಾರ್ಗೆ ಆಗಲಿ ದೊಡ್ಡ ಸ್ಟಾರ್ಗೆ ಎಲ್ಲಾ ತರ ಬೆಂಕಿ ಕಂಪೋಸ್ ಮಾಡಿ ಆಗ ಅವರು ಪ್ರತಿಯೊಂದು ಪೊಲೀಸ್ ಸ್ಟಾರ್ ಮಾಡಿದ ನಾವು ಯಾಕೆ ಮಾಡ್ಬೇಕು, ನಾವು ಮಾಡೋಣ ಅಂದ್ಬಿಟ್ಟು ಅವ್ರಿಗೊಂದು ಜೋಶ್ ಇರುತ್ತೆ. ಅಲ್ಲಿ ಭಯ ಅನ್ನೋದಿರಲ್ಲ, ಒಂದು ಜೋಶ್ ಇರುತ್ತೆ, ಮಾಡ್ಬೇಕು ಅನ್ನೋದು ಒಂದು ಜೋಶ್ ಇರುತ್ತೆ. ಅದೇ ತರನ ಪಾಪ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಿಮಗೆ ಈಗ ಫೈಟ್ ಸರ್ ಹೇಳ್ತಿದ್ರು ಯಾವುದು ಪ್ರಾಕ್ಟೀಸ್ ಇಲ್ಲ, ಬಟ್ ನಿಮಗೆ ಏನಾದ್ರು ಆ ಥರ ಮಾಡಲೇಬೇಕು ಒಂದು ಮೈಂಡ್ ಸೆಟ್ ಇರುತ್ತೆ ನಿಮಗೆ? ಫಾರ್ ಎಕ್ಸಾಂಪಲ್ ಈಸಿ ಅಲ್ಲ ಸ್ಟಂಟ್ ಮಾಡೋದು, ಅದರಲ್ಲೂ ಫೈರ್ ಹೇಳ್ತಾ ಇದ್ದಾರೆ, ನೀವು ಯಾವ ಥರ ಮೈಂಡ್ ಸೆಟ್ ಪ್ರಿಪೇರ್ ಆದ್ರೆ ಈ ಥರ ಒಂದು ಮಾಡಬೇಕಾದ್ರೆ? ಪ್ರಿಪ್ರೇಷನ್ ಏನೂ ಇರಲಿಲ್ಲ ಸರ್. ಅದೇ ನಾನು ಹೇಳ್ದಂಗೆ ಗೋ ವಿತ್ ದಿ ಫ್ಲೋ, ಸ್ಪಾಂಟೇನಿಟಿ ನಾನು ಮೇಂಟೈನ್ ಮಾಡ್ತೀನಿ ಯಾವಾಗಲೂ. ಸೊ ಅಲ್ಲಿ ಏನು ಬರುತ್ತೋ ಐ ಟೇಕ್ ಇಟ್ ಅಷ್ಟೇನೆ. ಅಂಡ್ ಒಂದ್ ಕ್ಲಿಯರ್ ಮೈಂಡ್ ಸೆಟ್ ಇರ್ಬೇಕು. ಇವಾಗ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಇರಬಾರ್ದು. ಯಾಕಂತಂದ್ರೆ ನಾರ್ಮಲ್ ಇಸ್ ಬೋರಿಂಗ್ ಫಾರ್ ಮೀ. ಸೊ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು. ಅಂಡ್ ಇಷ್ಟೊಂದು ಚೆನ್ನಾಗಿ ಡಿಫ್ರೆಂಟ್ ಆಗಿ ಒಂದೇನೋ ಫೈಟ್ ಸೀಕ್ವೆನ್ಸ್ ಬರ್ತಿದೆ ಅಂತಂದ್ರೆ ವೈ ನಾಟ್ ಗೋ ಫಾರ್ ಇಟ್ ಅಂತ ಅನ್ಸೋದು ಅಷ್ಟೇನೆ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಏನಿದೆ ಆಕ್ಚುಲಿ ಮೇನ್ ನಿಮ್ಮ ಕ್ಯಾರೆಕ್ಟರ್, ಆಕೆ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ನನ್ನ ಕ್ಯಾರೆಕ್ಟರ್ ನೋಡಿ ಅದು ಶೇಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ಒಂದೇ ಪರ್ಟಿಕ್ಯುಲರ್. ಅದೇ ನಾನು ಅದನ್ನೇ ಕೇಳಬೇಕು ಅಂತ, ಯಾರು ದೇವ ಇದ್ರೊಳಗೆ ಅಂತ. ಅದಕ್ಕೆ ಸಿನಿಮಾ 29 ನವೆಂಬರ್ ರಿಲೀಸ್ ಆಗ್ತಾ ಇದೆ ನೋಡಿ. ಶೇಡ್ಸ್ ಅಂತಂದ್ರೆ ಡಿಫ್ರೆಂಟ್ ಶೇಡ್ಸ್ ಇದೆ ಅದರಲ್ಲಿ, ಒಂದಕ್ಕೆ ಸೀಮಿತವಾಗಿಲ್ಲ. ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಒಂದೊಂದು ಕ್ಯಾರೆಕ್ಟರ್ನ ಇದು ಮಾಡಿದ್ದಾರೆ ಅಂತಂದ್ರೆ, ಪೋರ್ಟ್ರೇ ಮಾಡಿದ್ದಾರೆ, ಅದನ್ನ ತೋರಿಸಿದ್ದಾರೆ ಅಂತಂದ್ರೆ, ಒಂದು ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಇದೆ, ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್. ಇನ್ನೊಂದು ಬರೋದು ಹಾರರ್, ಅಂಡ್ ದೆನ್ ಆಕ್ಷನ್ ಸೀಕ್ವೆನ್ಸ್, ಆಕ್ಷನ್ ಥ್ರಿಲ್ಲರ್ ತರ. ಸೊ ಎಲ್ಲಾನು ಒಂದು ಕ್ಯಾಟಗರಿ ಟಚ್ ಮಾಡಿದೀವಿ. ಸೊ ಒಂದೇ ಕ್ಯಾರೆಕ್ಟರ್ ಸೀಮಿತವಾಗಿಲ್ಲ ಅಲ್ಲಿ. ಸೊ ಹಾಗಾಗಿ ದೇರ್ ಇಸ್ ಡಿಫ್ರೆಂಟ್ ಶೇಡ್ಸ್ ಆಫ್ ಕ್ಯಾರೆಕ್ಟರ್. ನಿಮ್ಗೆ ಈ ಕಥೆಯಲ್ಲಿ ಏನು ಜನಕ್ಕೆ ಯಾವ ಎಲಿಮೆಂಟ್ ಇಷ್ಟ ಆಗ್ಬೋದು ಅಂತ ಅನಿಸ್ತು? ಒಂದು ಸಿನಿಮಾ ನೋಡಿರ್ತೀರಾ ನೀವು, ಒಂದು ಗ್ಲಾನ್ಸ್ ಅಂತೂ ಮಾಡಿರ್ತೀರಾ, ಹೇಗೆ ಅನಿಸ್ತು ವೀಕ್ಷಕರಾಗ ನೋಡ್ಬೋದು ಅಂದ್ರೆ? ನಾನ್ ಇಫ್ ಇನ್ ಕೇಸ್ ನಾನು ಏನಾದ್ರು ಒಂದು ಮೂವಿ ನೋಡ್ತೀನಿ ಅಂತಂದ್ರೆ ನನಗೆ ಒಂದು ಪವರ್ ಪ್ಯಾಕ್ಡ್ ಸಿನಿಮಾ ಇರ್ಬೇಕು. ಓವರ್ ಆಲ್ ಎಲ್ಲಾನು ಚೆನ್ನಾಗಿರ್ಬೇಕು. ಅದರಲ್ಲಿ ಒಳ್ಳೆ ಸಾಂಗ್ಸ್ ಇರ್ಬೇಕು, ಫೈಟ್ ಇರ್ಬೇಕು, ಆಮೇಲೆ ಸಸ್ಪೆನ್ಸ್ ಆಗಿ ಒಂದು ಕತೆ ಹೋಗ್ಬೇಕು, ಎಲ್ಲಾನು ಒಂದು ಲವ್ ಸ್ಟೋರಿ ನಾನು ಹೇಳ್ದಂಗೆ ಅದನ್ನು ಇರ್ಬೇಕು, ಎಲ್ಲಾನು ಚೆನ್ನಾಗಿರ್ಬೇಕು. ಹಾಗೇನೆ ನನಗೆ ಇಷ್ಟ ಆಗೋದು ಸಿನಿಮಾ ಅಂತಂದ್ರೆ ನಾನು ನೋಡ್ದಾಗೆಲ್ಲ. ಸೊ ನಮ್ ಸಿನಿಮಾದಲ್ಲಿ ಜನರಿಗೆ ಏನ್ ಇಷ್ಟ ಆಗೋದು ಅಂತಂದ್ರೆ, ಏನು ಸಿನಿಮಾದಲ್ಲಿ ಇರ್ಬೇಕು ಎಲ್ಲಾನು ಇದೆ. ಒಂದು ಪ್ರೇಕ್ಷಕ ಏನು ಎಕ್ಸ್ಪೆಕ್ಟ್ ಮಾಡ್ತಾನ ಸಿನಿಮಾದಲ್ಲಿ, ಈ ಸಿನಿಮಾ ಹೀಗಿರ್ಬೇಕು ಅಥವಾ ಏನೋ ಎಕ್ಸ್ಪೆಕ್ಟೇಷನ್ ತಗೊಂಡ್ ಬಂದಿರ್ತಾರೋ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ.
ಓಕೆ ಸರ್, ಇದರಲ್ಲಿ ರಾಘವೇಂದ್ರ ಸ್ವಾಮಿ ಒಂದು ಕ್ಯಾರೆಕ್ಟರ್ ಅಂದ್ರೆ ಲೈಕ್ ಆ ದೇವ್ರದ್ದು ಒಂದು ಯೂಸ್ ಮಾಡಿದ್ದೀರಾ, ಏನಕ್ಕೆ ಆಕ್ಚುಲಿ ಆ ಸೀಕ್ವೆನ್ಸ್ ಬರುವಂಥದ್ದು? ಸರ್, ಅದು ಸೀಕ್ವೆನ್ಸ್ ಏನಕ್ಕೆ ಬರುತ್ತೆ ಸಿನಿಮಾದಲ್ಲಿ ಅನ್ನೋದು ಅದು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಅದು ಬಂದಿದ್ದು ಹೆಂಗೆ ಅಂತ ಹೇಳ್ತೀನಿ. ಅದು ಆ್ಯಕ್ಚುಲಿ ನಾವು ಇಂಟೆನ್ಷನಲ್ಲಿ ಅಥವಾ ಈಗ ನಾನಿನ್ನ ಬಿಡಲಾರೆ ಅಂತ ಟೈಟ್ಲ್ ಇಟ್ಟಿದ್ದೀವಿ. ಯಾಕಂದರೆ ಅದು ಪ್ರೇಕ್ಷಕರಿಗೆ ಆಲ್ರೆಡಿ ಅದು ಆ ಒಂದು ಇಂಟೆನ್ಷನಲ್ಲಿ ನಾನಿನ್ನ ಬಿಡಲಾರೆ ಟೈಟ್ಲ್ ಇಟ್ಕೊಂಡಿದ್ದಾರೆ. ಮತ್ತು ಆ ಸಿನಿಮಾದಲ್ಲೂ ರಾಘವೇಂದ್ರ ಸ್ವಾಮಿ ರಾಯರ ಬಗ್ಗೆ ತೋರಿಸಿದ್ದಾರೆ, ಮತ್ತು ಇದರಲ್ಲೂ ತೋರಿಸ್ಬೇಕು. ಅದಕ್ಕೆ ಜಸ್ಟಿಫಿಕೇಶನ್ ಬೇರೆ ಕೊಡಬೇಕಾಗುತ್ತೆ, ಯಾಕಂದ್ರೆ ಆ ಸಿನಿಮಾಗೆ ಅಷ್ಟೇ ಅದು ನಿಮಗೆ ಜವಾಬ್ದಾರಿ ಕೂಡ ಇದೆ. ಹೌದು, ಟೈಟ್ಲ್ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ನಾನಿನ್ನ ಬಿಡಲಾರೆ ಅನ್ನೋದು ತುಂಬಾ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥ ಟೈಟ್ಲ್. ಯಾಕಂದ್ರೆ ನಾವು ಹೊಸಬ್ರು ಆಗ್ಲಿ, ಯಾಕಂದ್ರೆ ಅದು ನಾನು ಅವಾಗಲೇ ಹೇಳ್ದಾಗ ಇನ್ನೊಂದು ಆ ಟೈಟ್ಲು ಬೇಕು ಅಂದ್ಬಿಟ್ಟು ಆ ಟೈಟ್ಲ್ಗೋಸ್ಕರ ನಾವು ಕತೆ ಮಾಡ್ಕೊಂಡಿದ್ದಲ್ಲ, ಕತೆಗೋಸ್ಕರ ಟೈಟ್ಲು ಬೇಕು ಅಂತ ನಮ್ಗೆ ಅನ್ಸಿದ್ದು. ನಾನು ಒಂದ್ 2-3 ಟೈಟ್ಲ್ ಆಲ್ರೆಡಿ ನಾವು ಬಂದು ನಮ್ಗೆ ಅದೇ ಈಗ ನಾವು ತುಂಬಾ ಟೈಟ್ಲ್ಗಳು ಚೇಂಜ್ ಆಯ್ತು. ಹಂಗಾಗಿ ಈ ನಮ್ಗೆ ಒಂದು ಸ್ಕ್ರಿಪ್ಟ್ ಮಾಡ್ತಾ ಟೈಟ್ಲ್ ಯಾಕೋ ಸರಿ ಹೋಗುತ್ತೆ, ಬೇರೆದೇನೋ ಬೇಕು ಅಂತಂದಾಗ ನಮ್ಗೆ ನಾನಿನ್ನ ಬಿಡೋದ್ರೆ ಟೈಟ್ಲ್ ಬಿಟ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ನಮ್ಮ ಟೀಮ್ ಜೊತೆ ಮೇಡಮ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದಾಗ ಎಲ್ಲ ತುಂಬಾ ಎಕ್ಸೈಟ್ ಆಗ್ಬಿಟ್ಟು ಕರೆಕ್ಟ್ ನಾವು ಮಾಡ್ಕೊಂಡಿರೋ ಸ್ಕ್ರಿಪ್ಟ್ ಇದೇ ಪರ್ಫೆಕ್ಟ್ ಟೈಟಲ್, ಇದು ಬಿಟ್ರೆ ಯಾವ್ದು ಸೂಟ್ ಆಗಲ್ಲ ಅಂತ ಎಲ್ಲಾರ್ದು ಮೈಂಡ್ ಹಂಗೆ ಅನಿಸ್ತು. ಆಮೇಲೆ ಅದೊಂದು ಭಯ ಇತ್ತು, ಯಾಕಂದ್ರೆ ಅದು ತುಂಬಾ ವೇಟೇಜ್ ಟೈಟಲ್ ಮತ್ತೆ ತುಂಬಾ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಸಿನಿಮಾ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸಿನಿಮಾ. ಅದನ್ನ ಇಟ್ಕೊಂಡು ನಾವ್ ಹೆಂಗೆ ಅಂತಂದ್ಬಿಟ್ಟು ನಾವೆಲ್ಲ ತುಂಬಾ ಯೋಚನೆ ಮಾಡಿದ್ರೆ ನಮಗೊಂದು ಕಾನ್ಫಿಡೆಂಟ್, ನಾವು ಮಾಡ್ಕೊಂಡಿರೋ ಸ್ಕ್ರಿಪ್ಟ್, ನಾವು ಎತ್ಕೊಂಡಿರೋ ಆಯ್ಕೆ ಮಾಡ್ಕೊಂಡಿರೋ ಕಂಟೆಂಟ್, ನಾವು ಮಾಡ್ಕೊಂಡಿರೋ ಸಬ್ಜೆಕ್ಟ್, ಅದ್ರ ಮೇಲೆ ತುಂಬಾ ಎಲ್ಲರಿಗೂ ನಂಬಿಕೆ ಇತ್ತು. ಇಲ್ಲ ಆ ಟೈಟ್ಲ್ ಇಟ್ಕೊಂಡ್ರು ಕೂಡ ಅದನ್ನೆಲ್ಲೂ ಆ ಟೈಟ್ಲ್ಗೆ ನಾವು ಲೋ ಮಾಡೋ ಅಂತದ್ದು ನಮ್ಮ ಸಿನಿಮಾದಿಂದ ಆಗಲ್ಲ. ಅದು ಇನ್ನೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಂಥ ಒಂದು ಜವಾಬ್ದಾರಿ ನಮ್ಗೆ, ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಂಡೆ ನಾವು ಮುಂದುವರೆದಿದ್ದು. ಇನ್ನ ರಾಘವೇಂದ್ರ ಸ್ವಾಮಿ ವಿಚಾರಕ್ಕೆ ಬಂತು ಅಂತಂದ್ರೆ ಆ ಸಿನಿಮಾದಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವು ಮಾಡಿಲ್ಲ. ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋಕೆ ಸ್ಕ್ರಿಪ್ಟ್ ಟೈಮಲ್ಲಿ ಅನ್ಸಿತ್ತು ನನಗೆ, ಯಾಕಂದ್ರೆ ಏನೋ ಒಂದು ಬೇಕಾಗಿತ್ತು, ಒಂದು ಸ್ಪಾರ್ಕ್ ಬೇಕಾಗಿತ್ತು. ಯಾಕಂದ್ರೆ ನಾರ್ಮಲ್ ಆಗಿ ಒಂದು ಸಿನಿಮಾ ಅಂತಂದಾಗ ಒಂದೇನೋ ಲಾಸ್ಟ್ ಒಂದು ದೇವ್ರಿಗೆ ಒಂದು ಹಾರರ್ ಸಿನಿಮಾಗಳು ಅಂತ ಬಂದಾಗ ನಿಮಗೆ ಗೊತ್ತಿರೋಗೆ ಒಂದು ಪೂಜೆ ಪುನಸ್ಕಾರ ಮಂತ್ರ ಘೋಷಗಳು, ಒಂದು ಮಾಟ ಮಂತ್ರ ಅಥವಾ ಏನೋ ಒಂದು ದೇವ್ರದ್ದು ಮೂರ್ತಿ ಕಾಳಿ ಅದು ಇದು ಅಂತ ಏನೋ ಅದು ಲಾಸ್ಟ್ ಆ ತರ ಮಾಡ್ಕೊಂಡು ಹೋಗ್ತಾರೆ. ನನಗೆ ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕಿತ್ತು. ನಾನು ಏನಕ್ಕೆ ಅವಾಗಲಿಂದ ಅಷ್ಟೊಂದು ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಸಿನಿಮಾ ಇಲ್ಲಿವರೆಗೂ ಏನೋ ಹಾರರ್ ಜಾನರ್ ಬಂದಿದೆಯೋ ಅದಕ್ಕೆಲ್ಲ ಒಂದು ಭಿನ್ನವಾಗಿ ಇರ್ತಕ್ಕಂಥದ್ದು ಒಂದು ನರೇಶನಲ್ ಆಗಿರ್ಬೋದು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಅದನ್ನೆಲ್ಲ ಟ್ರೈ ಮಾಡಿದೀವಿ. ಅದಕ್ಕೋಸ್ಕರ ಒಂದು ಒಳ್ಳೆ ಮೇಕಿಂಗ್ ಅಲ್ಲಿ ಮಾಡಿದೀವಿ. ಈ ತರ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ಇಲ್ಲಿ ರಾಯರು ಅಂದ್ರೆ ಅದು ನೋಡಿ, ಅದು ಕೋಇನ್ಸಿಡೆನ್ಸ್ ಅನ್ಬೇಕು ಏನನ್ಬೇಕು ಗೊತ್ತಿಲ್ಲ, ಅದು ನಾನಿನ್ನ ಬಿಡಲಾರು ಕೂಡ ರಾಯರು ಒಂದು ಬರುತ್ತೆ. ನಮ್ಮ ಸಿನಿಮಾದಲ್ಲೂ ಅದೇ ತರ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಬಂದ್ಬಿಡ್ತು. ನಾವು ಅದೇ ನೋಡಿ ಎಲ್ಲೋದ್ರೂ ಅದು ಬಿಡ್ತಾ ಇಲ್ಲ, ರಾಯರು ಏನ್ ಬೇಕಾದನ್ನ ಮಾಡಿಸ್ಕೊಂತಾ ಇದಾರೆ ಅಂತ ಅಂದ್ಬಿಟ್ಟು ಪರ್ಸನಲಿ ನಾನು ಕೂಡ ನಂಬ್ತೀನಿ. ಹಂಗಾಗಿ ಎಲ್ಲ ಇದ್ ಮಾಡಿದಾಗ ಕೊನೆಯಲ್ಲಿ ಅದೊಂದು ದೊಡ್ಡ ಸೆಟ್ ಆಗ್ಬೇಕು. ನನಗೆ ಇನ್ನೊಂದು ಏನಂತಂದ್ರೆ, ಎಲ್ಲ ಹಾರರ್ ಸಿನಿಮಾಗಳಂತ ಬಂದಾಗ ಕೊನೆಯಲ್ಲಿ ಒಂದು ದೊಡ್ಡದು ಯಾವಾಗ್ಲೂ ಹೇಳಿದಾಗೆ ಬೇರೆ ತರ ಏನೋ ಸೆಟ್ ಆಗ್ತದೆ. ನನ್ಗೆ ಅದನ್ನೆಲ್ಲ ಬಿಟ್ಟು ಬೇರೆ ಏನೋ ತೋರಿಸ್ಬೇಕು ಅಂತ ಇತ್ತು ನನಗೆ. ಅದಕ್ಕೆ ಫಸ್ಟ್ ಟೈಮ್ ನಾನು ಇಲ್ಲಿವರೆಗೂ ನಾನು ನೋಡಿರೋ ಮಟ್ಟಿಗೆ ಎಲ್ಲೂ ಆ ತರ ದೊಡ್ಡ ಸೆಟ್ ಹಾಕಿಲ್ಲ. ರಾಯರದು ಬೇರೆ ಎಲ್ಲ ಹಾಕಿದ್ರೆ, ರಾಯರದು ಮಾತ್ರ ಎಲ್ಲೂ ಹಾಕಿಲ್ಲ ನನಗೆ ಗೊತ್ತಿರೋ ಹಂಗೆ. ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಸೆಟ್ ಹಾಕಿ ರಾಯರದನ್ನ ಇದು ಮಾಡಿ ಅಷ್ಟು ದೊಡ್ಡ ಸೆಟಪ್ ಮಾಡಿ ಅಲ್ಲಿ ಒಂದು ದೊಡ್ಡ ಸೀಕ್ವೆನ್ಸ್ ನಡೀತದೆ. ಈ ಸಿನಿಮಾದಲ್ಲಿ ಅದೊಂದು ದೊಡ್ಡ ಸೀಕ್ವೆನ್ಸ್, ಅದು ಕ್ಲೈಮ್ಯಾಕ್ಸ್ ಹತ್ತಿರ ಪ್ರೀ ಕ್ಲೈಮ್ಯಾಕ್ಸ್ ಬಂದ. ಕ್ಲೈಮ್ಯಾಕ್ಸ್ ಅಂದ್ರೆ ನಿಮ್ಗೆ ಏನ್ ಇದೊಂದು ಕ್ಲೈಮ್ಯಾಕ್ಸ್ ಅಂದ್ರೆ ಇನ್ನೊಂದು ಬೇರೆ ತರ ಇರುತ್ತೆ, ಅದ್ರ ಈಗ ಬಿಟ್ಕೊಡಲ್ಲ. ಯಾಕಂದ್ರೆ ಕತೆ ಬಿಡ್ತಾ ಇಲ್ಲ, ಅದು ಕತೆನೆ ಬೇರೆ ತರ ಹೋಗುತ್ತೆ. ಅಂದ್ರೆ ಸೀಕ್ವೆನ್ಸ್ ಮಾತ್ರ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ಅದು ತುಂಬಾ ಟೆಕ್ನಿಕಲಿ ಕೂಡ ಪ್ಯಾಂಥಮ್ ಕ್ಯಾಮ್ರಾ ಎಲ್ಲ ತರಿಸಿ ಅದು ಬೇರೆ. ಯಾಕಂದ್ರೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹೇಳಲೇಬೇಕು. ಅವ್ರು ಎಷ್ಟು, ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡ್ಕೊಂಡು ಫೈಟ್ ಮಾಡ್ಕೊಟ್ಟಿದ್ದಾರೆ. ನಾವು ಹೋಗಿ ಕೇಳಿದಾಗ ಇಲ್ಲ ಈ ಫೈರ್ ಫೈಟ್ ಈ ತರ ಬೇಕು, ಈ ತರ ಮಾಸ್ಟರ್ ದೊಡ್ಡ ಸೆಟ್ ಹಾಕ್ಸ್ತಾ ಇದೀವಿ, ಈ ತರ ಬೇಕು ಅಂತಂದಾಗ ಫಸ್ಟ್ ನಮ್ಗೆ ನೆನಪಾಗಿದೆ ಡ್ಯಾನಿ ಮಾಸ್ಟರ್. ಅವ್ರ ಹತ್ರ ಹೋಗಿ ಕೇಳಿದಾಗ ನವೀನ್ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಮಾಡ್ಸೋಣ ಹಂಗೆ ಹಿಂಗೆ ಅಂತ. ಅಲ್ಲಿವರೆಗೂ ಮೇಡಮ್ ನಾವು ನೋಡಿರ್ಲಿಲ್ಲ ಯಾರು ಏನು ಅಂತ. ಹೊಸಬ್ರು ನಾವು ಫಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಹೊಸಬ್ರು ಮೇಡಮ್ ಮಾಸ್ಟರ್ ಈ ತರ ಹಿಂಗೆ ಮಾಸ್ಟರ್ ನವೀನ್ ಸರ್ ಮಾಡೋಣ ಚೆನ್ನಾಗಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಸ್ಪಾಟ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಶಾರ್ಟ್ ಬೈ ಶಾರ್ಟ್ ಎಲ್ಲ ಅವರು ನಾವು ಕೂತ್ಕೊಂಡೆಲ್ಲ ಕಂಪೋಸ್ ಮಾಡ್ಕೊತಾ ಇದ್ವಿ. ಅವಾಗ ಮೇಡಮ್ ಕರ್ಕೊಂಡು ಹೋದಾಗ ಅಲ್ಲಿ ಪರಿಚಯ ಆಗಿ ಅವಾಗ್ಲೇನೆ ಯಾಕೆ ಗೊತ್ತಿರ್ಲಿಲ್ಲ ಇವರು ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಾನು ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು, ಒಳಗಡೆ ಈ ತರ ಫೈಟ್ ಮಾಡ್ತಾರೆ, ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ. ನಾವು ಡೂಪ್ ಎಲ್ಲ ಹಾಕೋಣ ಮಾಸ್ಟರ್ ನಾವು. ಯಾಕಂದ್ರೆ ಅವರು, ನಾನು ಒಂದು ಮಾತು ಹೇಳ್ತೀನಲ್ಲ, ನೀವು ಅವಾಗ್ಲೇ ಮೇಡಮ್ ನ ಕೇಳಿದ್ರೆ ಏನು ಯಾವ ಕಾನ್ಫಿಡೆಂಟ್ ಆಗಿ ಮಾಡಿದ್ರೆ ಮುಂಚೆ ಪ್ರಿಪರೇಷನ್ ಮಾಡ್ಕೊಂಡಿದಾರ ಅಂತ. ಖಂಡಿತವಾಗ್ಲೂ ಯಾವುದೇ ಪ್ರಿಪರೇಷನ್ಸ್ ಇಲ್ಲ. ಬಟ್ ಒಂದೇ ಒಂದು ನಂಬಿಕೆ, ಅದು ಡ್ಯಾನಿ ಮಾಸ್ಟರ್ ಅವ್ರು ಇದಾರೆ ಅಂತ. ಯಾಕಂದ್ರೆ ಅವರು ಆ ತರ ಮಾಡಿಸ್ತಾರೆ ಫೈಟ್ ಅನ್ನೋದಕ್ಕೋಸ್ಕರ ಸ್ಪಾಟ್ ಅಲ್ಲಿ ಏನ್ ಹೇಳಿದ್ರು ನುಗ್ತಾ ಇದ್ವಿ. ಪಾಪ ನಮ್ನು ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಫೀಲ್ ಮಾಡಿಸಿ ಮೇಡಮ್ಗೂ ಅಷ್ಟೊಂದೆಲ್ಲ ಸೇಫ್ಟಿ ಮೆಸೇಜ್ ತಗೊಂಡು ಆ ಫೈರ್ ಫೈಟ್ ಹೇಳಿದ್ವಿ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಸ್ಟರ್ ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು ಅಂತ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಅದಷ್ಟು ಸೆಟ್ಟು ಅದೊಂದು ಇಡೀ ಸಿನಿಮಾದಲ್ಲಿ ಒಂದು ಫೈಟ್ ಆಕ್ಷನ್ ಸೀಕ್ವೆನ್ಸ್ ಬೇರೆ ಲೆವೆಲ್ ಬಂದಿದೆ.
ಈ ಹಾರರ್ ಸಿನಿಮಾಗಳು ಮಾಡಿದಾಗ ಒಂದಷ್ಟು ಈ ನೆಗೆಟಿವ್ ಎನರ್ಜಿ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಕೆಲವೊಂದು ಸಿನಿಮಾ ತಂಡಗಳು ಚಿತ್ರ ಇಂಟರ್ವ್ಯೂ ಮಾಡಿದಾಗ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಮಲ್ಲಿ ಆತರ ಅದನ್ನ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಉಂಟಾ ಯಾವ್ದಾದ್ರು? ಇಲ್ಲ ಸರ್, ನಮ್ಗೆ ಆಕ್ಚುಲಿ ಸುಮ್ನೆ ಏನೋ ಗಿಮ್ಮಿಗೋಸ್ಕರ ನಾವು ನೆಗೆಟಿವ್ ಅಂತ ಹೇಳೋದು ಮಾಡೋದು ಅವೆಲ್ಲ ಇಲ್ಲ. ಇರೋದ್ರಿಂದ ಹೇಳ್ಬೇಕಷ್ಟೇ. ರಾಯರಿದ್ರಲ್ಲ ಹಿಂಗಾಗತ್ತೆ. ಅಲ್ಲ, ಬಿಫೋರ್ ದಟ್ ರಾಯರ್ ಶೂಟ್ ಆಗೋಕ್ಕಿಂತ ಮುಂಚೆ ಮಾತ್ರ ಸರ್, ನಾನು ಆ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಅದೇ ಮಾಸ್ಟರ್ ಹತ್ರ ಇವಾಗ ಅದೇ ಮಾತಾಡ್ತೀವಿ. ನಾವ್ ಈಗ ಫೈಟ್ ನ ನೋಡ್ತಿದ್ರೆ ನೋಡಿ ಏನು ಇಲ್ದಂಗೆ ಇಷ್ಟೊಂದು ಈಸಿಯಾಗಿ ಮುಗಿಸ್ಬಿಟ್ವಾ, ಇಷ್ಟೊಂದು ಆಗೋಯ್ತು ಅಂತ. ಈಗ ಮೇಕಿಂಗ್ ಎಲ್ಲ ನೋಡ್ತಿದ್ರೆ ಭಯ ಆಗುತ್ತೆ. ಅಷ್ಟು ರಿಸ್ಕಿ ಒಂದೊಂದು ಶಾರ್ಟ್ ಅಲ್ಲಿ ಇವರು, ಯಾಕಂದ್ರೆ ಫಸ್ಟ್ ಟೈಮ್ ರೋಪ್ ಎಲ್ಲ ಆಗಿ ರೆಗ್ ಎಲ್ಲ ಹಾಕೊಂಡು ಅಷ್ಟೊಂದು ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಲ್ಯಾಂಡಿಂಗ್ ಕರೆಕ್ಟ್ ಆಗ್ಲಿಲ್ಲ, ಮುಖ ಕೆಚ್ಚೋಗ್ಬಿಡುತ್ತೆ. ಅಷ್ಟೊಂದು ಮಾಸ್ಟರ್ ಎಲ್ಲ ತುಂಬಾ ನೋಡಿರ್ತಾರೆ. ಅಷ್ಟು ಇದ್ರಲ್ಲಿ ಏನೋ ಇದಾಗ್ತಾನೆ ಪಾಪ, ಅವ್ರು ಕೂದಲು ಸುಟ್ಟಾಯ್ತು, ಮುಖ ಎಲ್ಲ ಸುಟ್ಟಾಯ್ತು, ಆದ್ರೂ ಅದನ್ನೆಲ್ಲ ಡೆಡಿಕೇಶನ್ ಇಂದ ಎಲ್ಲ ಮಾಡ್ಕೊಟ್ರು. ಬಟ್ ಅಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಆಯುರ್ವೇದ ಅದೇ ಸೆಟ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ನಾವು ತುಂಬಾ ಡಿಸಿಪ್ಲಿನ್ ಆಗಿ ಅಲ್ಲಿ ಏನೋ ಊಟದ ವಿಚಾರದಲ್ಲಿ ಆಗಿರ್ಬೋದು, ಚಪ್ಪಲಿ ಏನೋ ತುಂಬಾ ಡಿಸಿಪ್ಲಿನ್ ಆಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ರಾಯರಿಗೆ ಏನು ಗೌರವ ಸಲ್ಲಿಸಬೇಕು ಅದು ಖಂಡಿತವಾಗ್ಲೂ ನಾವು ಮಾಡ್ಕೊಂಡು ಬಂದ್ವಿ. ಅಲ್ಲೇನೋ ಆತರ ದೊಡ್ಡ ಅವಘಡಗಳು, ಬೆಂಕಿ ಅದನ್ನು ಕೆಲವು ಕಡೆ ಹೊಡಿತಾ ಇದ್ರೆ ಪಂಜು ಕಿತ್ಕೊಂಡು ಬಂದು ಮೂರು ಕ್ಯಾಮ್ರಾ ಇದ್ರೆ ಪ್ಯಾಂತ್ ಮೇಲೆ ತರಿಸಿದ್ರು, ಫುಲ್ ಫೈರ್ ಹಿಂಗೆ ಬಂದ್ಬಿಡೋದು. ಅದು ನೋಡ್ತಾ ಇದ್ರೆ ಭಯ ಆಗುತ್ತೆ. ಈಗ ಮೇಕಿಂಗ್ ವಿಡಿಯೋಸ್ ನೋಡ್ತಾ ಇದ್ರೆ ಬಟ್ ಅದೆಲ್ಲ ಆ ಟೈಮಲ್ಲಿ ತುಂಬಾ ಅದ್ ಹೆಂಗ್ ಬಂದ್ವಿ ಅಂತಾನೆ ಗೊತ್ತಿಲ್ಲ. ಅದು ಎಲ್ಲ ರಾಯರ ಕೃಪೆ ಮತ್ತೆ ಡ್ಯಾನಿ ಮಾಸ್ಟರ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತೆಲ್ಲ ಮಾಡಿದ್ರು. ಮತ್ತೆ ಇನ್ನೊಂದು ಇದು ಒಂದು ಇನ್ಸಿಡೆಂಟ್ ಅಷ್ಟೇ ನಮ್ಗೆ ಗೊತ್ತಿರಗೆ, ನನ್ಗಂತೂ ಯಾವತ್ತೂ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬೇಲೂರಲ್ಲಿ ಶೂಟ್ ಮಾಡ್ತಾ ಇದ್ವಿ. ಒಂದು ಕಾಡಲ್ಲಿ ಇರತಕ್ಕಂತ ಒಂದು ಮನೆ ಎಸ್ಟೇಟ್, ಒಂದು ಸಿಂಗಲ್ ಹೌಸ್, ಸುತ್ತ ಫುಲ್ ಕಾಡು, ಫುಲ್ ನೈಟ್ ಶೂಟ್. ನಮ್ಗೆ ಹೆಚ್ಚು ಕಡಿಮೆ ಒಂದು 12-13 ದಿನ ಫುಲ್ ನೈಟ್ ಶೂಟ್. ಎಲ್ಲ ನೈಟ್ 2 ಗಂಟೆ 3 ಗಂಟೆ ತನಕ ಪ್ಯಾಕಪ್ ಆಗ್ತಾ ಇತ್ತು. 2 ಗಂಟೆ ಶೂಟ್ ಮಾಡ್ಬಿಟ್ಟು ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಇತ್ತು, 10 ಕಿಲೋಮೀಟರ್ ಸಿಟಿ ಬೇಲೂರಿಗೆ ಬರಬೇಕು ಟ್ರಾವೆಲ್ ಮಾಡ್ಕೊಂಡು. ಬೇರೆ ಆರ್ಟಿಸ್ಟ್ಗಳಿಗೆ ಮೇನ್ ಟೆಕ್ನಿಷಿಯನ್ಸ್ಗೆಲ್ಲ ಅಲ್ಲಿ ರೂಮ್ ಹಾಕ್ಬಿಟ್ಟಿದೀವಿ. ನಾನು ನಮ್ಮ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಅಲ್ಲೇ ಉಳ್ಕೊಂಡ್ವಿ, ಸ್ಟೇ ಮಾಡಿದ್ವಿ ಅದೇ ಎಸ್ಟೇಟ್ ಅಲ್ಲಿ. ಏನಂತಂದ್ರೆ ಸ್ವಲ್ಪ ಶಾರ್ಟ್ ಡಿವೈಡ್ ಮಾಡಿ ಬೇಗ ಅರ್ಲಿ ಮಾರ್ನಿಂಗ್ ಎಲ್ಲ ನಮ್ದು ಕೆಲಸಗಳು ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಅಲ್ಲಿ ಇದ್ ಮಾಡ್ಬೇಕಾದ್ರೆ ನಮ್ಮ ಸೀರುಂಡ ರಘು ಅಂತ ಕಿಲಾಡಿಗಳು ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರು ಮತ್ತೆ ಪಂಚಿ ನಮ್ಮ ಹೀರೋ, ಅವ್ರೇನೋ ನಾನು ಇದ್ ಮಾಡ್ತಿರ್ಬೇಕು ರೂಮ್ ಅಲ್ಲಿ ಏನೋ ಮಲಗಿದ್ರಂತೆ. ಅವಾಗ ಏನೋ ಜಸ್ಟ್ ಅವ್ರಿಗೇನೋ ಬಂದು ಮೇಲ್ಗಡೆ ಏನೋ ಕುತ್ಕೊಂಡಂಗೆ ಎಲ್ಲ ಹಿಡ್ಕೊಂಡಂಗೆ ಯಾರೋ ಬಂದು ಟಚ್ ಮಾಡಿದ್ರೆ, ಈಗ ಸಡನ್ ನೋಡಿದ್ರೆ ಯಾರು ಇಲ್ಲ, ಏನೋ ಎದೇಳಪ್ಪ ಅಂತ ಯಾರೋ ಹಿಂಗ್ ಟಚ್ ಮಾಡಿದ್ರಂತೆ. ಯಾರೋ ಹೋಗಮ್ಮ ಕಡಿಕೆ ಅಂದ್ಬಿಟ್ಟು ಎಲ್ಲ ಹಿಂಗ್ ತಿರ್ಕೊಂಡು ನೋಡಿದ್ರೆ ಯಾರು ಇಲ್ಲ ಅಂತ. ಈ ತರ ನಂಗೆ ಆಯ್ತು. ಆಮೇಲೆ ಕೈಯಾರ ಹಿಡ್ಕೊಂಡ್ಬಿಟ್ಟೆಲ್ಲ ಇದ್ ಮಾಡ್ತಿದ್ರಂತೆ. ಅವಾಗ ಅವರು ಈ ತರ ಅವ್ರು ನನ್ಗೆ ಬಂದ್ಬಿಟ್ಟು ಡೈರೆಕ್ಟರ್ ಹಿಂಗ್ ಆಗ್ತಿತ್ತು, ನನ್ಗೆ ಈ ತರ ಆಯ್ತು ಅಂತ. ಸುಮ್ನಿರ್ರಿ, ನಮ್ಗೂ ಎದುರಿಸ್ಬಿಡಿ ನೀವು ಅನ್ಕೊಂಡು ಅವ್ರು ಸುಮ್ನಿರಿಸ್ತೆ. ಅವತ್ತಿಂದ ಫುಲ್ ಭಯ ಪಡ್ಕೊಂಡ್ಬಿಟ್ರು. ನೈಟ್ ಎಲ್ಲರೂ ಹೋಗ್ತಾರೆ, ನಮ್ನು ಬೇರೆ ಕಡೆ ಮಾಡಿ ನಮ್ಗೆ ನಾವು ಇದೀವಿ, ನೀವು ನಮ್ ಜೊತೆ ಇರ್ರಿ ಅಂದ್ಬಿಟ್ಟು ನಾನು ಕೂರ್ಸ್ಕೊಂಡೆ. ಆಮೇಲೆ ರಘು ಅಲ್ಲೂ ಫುಲ್ ಅದರಲ್ಲೂ ಕಾಮಿಡಿ, ಭಯ ಪಡ್ಕೊಂಡು ಆಮೇಲೆ ಎಲ್ಲಾರು ಇದೀವಿ. ಅವ್ರೇನ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಯಾವ್ದಾದ್ರು ಆಪ್ಗಳು ಹಾಕೊಂಡ್ಬಿಡುದು. ಡೈರೆಕ್ಟರ್ ನಾನು ಎಲ್ಲೋ ನೋಡಿದ್ದೆ, ಈ ತರ ಆಪ್ ಇದೆಯಂತೆ, ಗೋಸ್ಟ್ ಡಿಟೆಕ್ಟರ್ ಅಂತ, ಅದನ್ನ ಗ್ರೀನ್ ಲೈಟ್ ಬಂದ್ರೆ ಇಲ್ಲಿ ದೆವ್ವ ಇದೆ, ರೆಡ್ ಲೈಟ್ ಬಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕೊಂಡು ಹುಡ್ಕೋದು ನೈಟ್ ಎಲ್ಲ. ಇವರೆಲ್ಲ ಹೋದ್ಮೇಲೆ ಶೂಟಿಂಗ್ ಎಲ್ಲ ಬೆಳಕು ಬರೋ ತನಕ ನಿದ್ದೆ ಮಾಡಂಗಿಲ್ಲ ಸರ್, ನಿದ್ದೆ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಡೈರೆಕ್ಟ್ ಇಲ್ಲೇನೋ ಇದೆ ಸುಮ್ಮನೆ, ಅಲ್ಲೇನೋ ಒಂಚೂರು ಸೌಂಡ್ ಆದ್ರೂ ಅಲ್ಲೇನೋ ಇದೆ, ಅಲ್ಲಿ ಹೋಗೋಣ ಅಂದ್ಬಿಟ್ಟು ಎಲ್ಲಾರು ಒಬ್ರು ಕೈ ಹಿಡ್ಕೊಂಡು ಹೋಗೋದು. ಹೋಗ್ಬಿಟ್ಟು ನಮ್ದು ಎದುರಿಸ್ಬಿಟ್ಟು ಕರ್ಕೊಂಡು ಹೋಗೋರು. ಅಲ್ಲೇನೋ ಹಿಂಗ್ ಮೊಬೈಲ್ ಇಟ್ಕೊಂಡು ಹಿಂಗ್ ನೋಡ್ತಾ ಇರೋರಿಗೆ ಟಾರ್ಚ್ ಬಿಟ್ಟಂಗೆ ಅಲ್ಲೇನೋ ಒಂಚೂರು ಗ್ರೀನ್ ಬಂದ್ಬಿಟ್ಟು ಹೋಗಿ ಇಲ್ಲಿದೆ ಪಕ್ಕ ಅಂದ್ಬಿಟ್ಟು ಅಲ್ಲೇ ಕಿರ್ಸ್ಕೊಂಡ್ ಬಂದ್ಬಿಡೋದು. ಈ ತರ ಒಂಥರ ಮಜಾ ಇತ್ತು. ಸೀರಿಯಸ್ ಆಗಿ ಅದು ಫೇಕ್ ಆಪ್ಗಳು ಸುಮ್ಮನೆ ಡಿಟೆಕ್ಟರ್ ಇದೆಲ್ಲ ಮಾಡೋದು, ಬಟ್ ಒಂದು ಮೆಮೊರೀಸ್ ಚೆನ್ನಾಗಿತ್ತು. ಹೆಂಗ್ ಭಯ ಪಡಿಸಿದ್ರು ಅಂತಂದ್ರೆ ನನಗೆ, ನನ್ ಫುಲ್ ಮೇಕಪ್ ಎಲ್ಲ ಹಾರರ್ ಮೇಕಪ್ ನಾನು ಶೂಟ್ ಎಲ್ಲ ಆದ್ಮೇಲೆ ಪ್ಯಾಕಪ್ ಆದ್ಮೇಲೆ ನಾನು ಮೇಕಪ್ ರಿಮೂವ್ ಮಾಡ್ಕೊಂಡು ನನ್ ಮುಖ ನಾನು ನೋಡಿದ್ರೆ ಏನೋ ದೋ ಬಂದಂಗೆ ನನಗೆ ನಾನು 2-3 ಜನ ಜೊತೆ ಕರ್ಕೊಂಡು ಈ ತರ ಹೇಳಿದ ಹೆಣ್ಮಕ್ಳು ಸತ್ಯ ಬಾಯ್ಬಿಟ್ಟಿದ್ದಾರೆ. ನಾನ್ 2-3 ಜನ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲ ನಾನು ಇಲ್ಲಿ ಇರಿ, ಹೊರಗಡೆ ಇರಿ, ನಾನು ಮೇಕಪ್ ಎಲ್ಲ ತಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಏನಾದ್ರು ಸೌಂಡ್ ಬರ್ಲಿಲ್ಲ ಅಂತಂದ್ರೆ ಹೊರಗಡೆ ಬಂದ್ಬಿಡಿ ಅಂತ ನಾನು ಹೇಳೋದು. ಸೊ ಆ ತರ ರಘುವನ್ನು ನಮಗೂ ಭಯ ಪಡಿಸಿದ್ದಾರೆ ಆಕ್ಚುಲಿ. ಸರ್, ನಿಮಗೆ ಈ ತರ ಹಾರರ್ ಮೂವಿಗಳು ಅದು ಪ್ರೀವಿಯಸ್ ಮೂವಿ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ಉಂಟಾ ಸರ್? ಹಾರರ್ ಮೂವಿ ಮಾಡಿದೀನಿ, ಅಂದ್ರೆ ಈ ತರ ಒಂದು ಫೈರ್ ಫೈಟ್ ಅಲ್ಲಿ ಅದು ಒಂದು ಹೀರೋಯಿನಿಗೆ ಅಂತ ಮಾಡ್ಸಿರೋದಿದೆ ಫಸ್ಟ್ ಟೈಮ್. ಅಲ್ಲ, ನಾನು ಕೇಳಿದ್ದು ಈ ತರ ಈಗ ಈ ಎನರ್ಜಿ ಪಾಸ್ ಆಗಿದೆ ಏನೋ ಒಂದು ಈ ತರ ಈಗ ಹೇಳಿದ್ರಲ್ಲ, ಈ ತರ ಇನ್ಸಿಡೆಂಟ್ ಗಳು ಆಗಿದೆ ಉಂಟಾ ಅದನ್ನ ಪ್ರೀವಿಯಸ್ ಸಿನಿಮಾಗಳು ಮಾಡಿದಾಗ? ಇಲ್ಲ, ಇದು ಯಾಕಂದ್ರೆ ಈಗ ನೋಡಿ ದೆವ್ವ ಸಿನಿಮಾಗಳು ಕೆಲವೊಂದಂದ್ರೆ ನನಗೆ ಒಂದು ಇದು ಚೆಲುವೆನಿನ ನೋಡೋದು ಅಂದ್ಬಿಟ್ಟು ಶಿವನ ಆಗ ಆಗ್ರಾ ಇದೆಯಲ್ಲ, ಅಲ್ಲಿ ಒಂದು ಶೂಟಿಂಗ್ ಮಾಡ್ತಾ ಇದ್ರು ಶಿವಣ್ಣ ಅವ್ರದ್ದು.
ಆಗ ನನ್ಗೆ ಅನುಭವ ಆಗಿದ್ದು ಹೆಂಗೆ ಅಂದ್ರೆ ರೂಮಲ್ಲಿ ನಮ್ಮ ಕಡೆ ನಾವು ಅಲ್ಲಿಂದ ಜರ್ನಿ ಮಾಡ್ಬಿಟ್ಟು ಎಲ್ಲರೂ ಟಯರ್ಡ್ ಆಗಿದ್ದು. ಅದು ಯಾಕಂದ್ರೆ ತುಂಬಾ ರಿಯಲ್ ಆಗಿ ನಡೆದಿದ್ದು ನಮ್ಮ ಕಡೆ ಸರಿ ಆಯ್ತು ಅಂತ ರೂಮಲ್ಲಿ ಇದ್ದು ಎಲ್ಲರೂ ಒಂದೊಂದು ರೂಮ್ ಇದ್ದು. ಆಮೇಲೆ ನನ್ನ ರೂಮಲ್ಲಿ ಯಾವ ನಾನು ಒಬ್ಬೊಬ್ಬನೇ ಸಪ್ರೇಟ್ ಆಗಿರೋದು ಆ ತರ ಹೋಗಿದ್ದು. ಇದಕ್ಕಿಲ್ಲ ಇದ್ದು ಇದಕ್ಕಿದ್ದಾಗ ಒಂದು ಫೋನ್ ಬಂತು. ಅದೇ ಫೋನ್ ಮಾಮೂಲಿ ನನ್ನ ಫೋನ್ ಬಂತು. ಫೋನ್ ಬಂದಾಗ ಹಲೋ ಯಾರು ಅಂತ ಅಂದೆ. ಯಾರು ಹೇಳ್ರಿ ಅಂತಂದೆ. ಇಡ ಫೋನ್ ಅಂದ್ಬಿಟ್ಟು ತಾಕತ್ ಇಟ್ಟೆ. ಫಸ್ಟ್ ಟೈರ್ ಬಂದಿದ್ದು ಇಟ್ಟೆ. ತಿರ್ಗ ಸ್ವಲ್ಪ ಹೊತ್ತಾಯ್ತು ರಿಂಗ್ ಇಲ್ಲ ಏನಿಲ್ಲ. ಮತ್ತೆ ಫೋನ್ ರಿಂಗ್ ಆಯ್ತು. ಹಲೋ ಯಾರು ಅಂತಂದೆ. ಬಾತ್ರೂಮ್ ಬಾಣ ಅಂತ ನನ್ನ ಮಗನೇ ಇಡದೇ ಫೋನ್ ಅಂದ್ಬಿಟ್ಟು ತಗದಲ್ಲಿ ಮತ್ತೆ ತಕ್ಕಂತ ಇಟ್ಟೆ. ಇದಾಯ್ತು ಸರಿ. ಮತ್ತೆ ಸುಮ್ನೆ ಏನಿದ್ದಿಲ್ಲ ಇದಾಯ್ತು. ಸರಿ ಸ್ವಲ್ಪ ಹೊತ್ತಾಯ್ತು ಹೀಗೆ ಆಯ್ತು. ಆಮೇಲೆ ಇದಕ್ಕಿದ್ದಲ್ಲಿ ಯಾವಾಗ ತಕ್ಕಂತ ಹಂಗೆ ನಿದ್ದೆ ಹೋಗ್ಬಿಟ್ಟೆ ಗೊತ್ತೇ ಇಲ್ಲ. ಆಮೇಲೆ ಅಷ್ಟೊತ್ತಲ್ಲಿ ಮಲ್ಕೊಂಡಿದ್ರೆ ನಿಜವರು ಮಲ್ಕೊಂಡಿದ್ರೆ ಯಾರೋ ನನ್ ಹಿಂದೆ ಬೆನ್ನ ಹಿಂಗಂತ ಒತ್ತುತ್ತಾರೆ. ನಾನು ಯಾರಪ್ಪ ಯಾರೋ ಅನ್ನೋ ಹಿಂಗೆ ಆಯ್ತು. ಆಮೇಲೆ ಏನೋ ಟ್ರೈ ಮಾಡ್ತೀನಿ ಕಣ್ಣು ತೆಗೆದ ಟ್ರೈ ಮಾಡ್ತಿದ್ರೆ ಬರ್ತಾನೆ ಆಗ್ತಾನೆ ಇಲ್ಲ. ಆಮೇಲೆ ಅವ್ರು ಕಷ್ಟಪಟ್ಟು ಏನೋ ಅಂತ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಪುಟ್ಟ ತಗೊಂಡು ಎಲ್ಲ ಲೈಟ್ ಹಾಕಿದೆ. ಆಗ್ಬಿಟ್ಟು ಒಬ್ಬ ವೆಂಕಟೇಶ್ ರೆಡ್ಡಿ ಅಂತ ನನ್ನ ಸ್ಟೇಟ್ ಇಟ್ಟ ಅಂತ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಒಂದು 2:45 ಇದು ಎದ್ದೇಳಕ್ಕೂ ಫಸ್ಟೇನೆ ಅದು ಹಿಂಗ ಆಯ್ತಲ್ಲ ಹಿಂಗ ಆಗ್ಬಿಟ್ಟು ಎದ್ದೇಳ್ಬಿಟ್ಟು ಕೂತ್ಕೊಂಡೆ. ಕೂತ್ಕೊಂಡ ತಕ್ಷಣ ಲೈಟ್ ಎಲ್ಲ ಹಾಕ್ತೆ. ಸ್ವಲ್ಪ ಹೊತ್ತಿದ್ದೆ, ಇನ್ನು ಫೋನ್ ಮಾಡಿಲ್ಲ ಅವನಿಗೇನಿಲ್ಲ. ಸರಿ ಏನೋ ಒಂದು ವಾಶ್ರೂಮ್ ಹೋಗ್ಬೇಕಿತ್ತು. ಸರಿ ವಾಶ್ರೂಮ್ ಹೋಗೋಣ ಅಂತ ವಾಶ್ರೂಮ್ ಒಳಗೆ ಬಂದ್ರೆ ಅಂತಿದ್ದಲ್ಲ. ನಾನು ಹೋಗ್ತಾ ನೋಡಿ ಮೈ ಜೂಮ್ ಮಾಡ್ತಾ ಇದ್ದೆ. ಏನಪ್ಪ ಒಂಥರ ಶಾಕ್ ಆಯ್ತು. ಮತ್ತೆ ಬಂದು ಕುತ್ಕೊಂಡೆ. ಟಕ್ಕಂತ ರೆಡ್ಡಿಗೆ ಫೋನ್ ಮಾಡಿದೆ. ಅವನು ಟಕ್ಕಂತ ಬಂದ್ಬಿಟ್ಟು ಏನ್ ಮಾಡ್ಸ ಹಿಂಗೆ ಅಂತ ತನಕಂತ ಬಿಲ್ ಮಾಡ್ದ. ನಾನು ಬಿಲ್ ಮಾಡೋದು ಪಾಕತ್ತಾಗಿ ನನ್ಗೆ ಒಂಥರ ಏನಪ್ಪ ತಾಕ್ ತಗದ ಅವ್ನು ಬಂದ ಬಿಲ್ ಮಾಡ್ಸ ಹಿಂಗೆ ಅಂತ. ನಾನು ರೆಡ್ಡಿಗೆ ಹಿಂಗ ಆಯ್ತು ನಾನು ಆಯ್ತು ಕೂಡ ಒಂಥರ ಒಂದು ಇದಾಯ್ತು. ಆಮೇಲೆ ಮಾಸ್ಟರ್ ಸೇಮ್ ಹಿಂಗೆ ರಕ್ಷಣ್ ಆಯ್ತು ಮಾಸ್ಟರ್ ಹಿಂಗೆ ಅಂತ ರಕ್ಷಣ್ ಕರಿ ಅಂದೆ. ರಕ್ಷಣ್ ಒಬ್ಬ ಫೈಟರ್ಸ್ ಅವನು ಬಂದ. ಮಾಸ್ಟರ್ ನಾನು ಸುಮ್ನೆ ಅವನು ಏನ್ ಮಾಡವನೆ ಬಂದ ತಕ್ಷಣ ಟೈರ್ಡ್ ಆಗಿತ್ತಲ್ಲ ಬಂದು ಹಾಸಿಗೆಯಲ್ಲಿ ಮಲ್ಕೊಬಿಟ್ಟವನೆ. ನಾವು ಸರಿ ಊಟಕ್ಕೆ ಈ ತರ 9:30 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ. ಊಟಕ್ಕೆ ಕರಿ ರಕ್ಷಣ್ ಕರಿ ಒಂದೇ ಸರಿ ಊಟ ಮಾಡ್ಕೊಂಡ್ ಬಂದ್ಬೋಣ. ಅವನು ಮಾಸ್ಟರ್ ರಕ್ಷಣ್ ಕರೆದ್ರೆ ಬೇಗ ಹೋಗೋ ಅಂತ ನನ್ನೇ ಬೈಕ್ ಕಳಿಸ್ತಾನೆ ನೋಡಿ ಮಾಸ್ಟರ್ ಅವನು ಅಂತ ನನ್ ಮುಂದೆ ಬಂದು ಹೇಳಿದ. ಬಿಡ ಅವ್ನಿಗೆ ಏನೋ ಟೈರ್ಡ್ ಆಗುತ್ತೆ ಮಗನ್ ತಂದ್ಕೊಡು ಅಂತ. ಆಮೇಲೆ ಅವ್ನು ರಕ್ಷಣ್ಗೆ ಹೇಳಿದ್ರೆ ನೀನ್ ಯಾವಾಗ ಬಂದ್ ಮಾತಾಡ್ತೇನೆ ನನ್ಗೆ ಗೊತ್ತೇ ಇಲ್ವಲ್ಲ ಮಾಸ್ಟರ್ ಏನೋ ಗೊತ್ತಿಲ್ಲ ಮಾಸ್ಟರ್. ಬಂದು ಹಾಸ್ಗೆಲ್ ಮಲ್ಕೊಂಡೆ ನನ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಬೆಟ್ಟು ಬಿಡ್ತಾನೆ ಇಲ್ಲ ನನ್ಗೆ. ಬೆಟ್ಟಿಂದ ಈಚೆ ಹೊರಟು ನನ್ಗೆ ಬಿಡ್ತಾನೆ ಇಲ್ಲ. ಆತರ ನನ್ಗೆ ಇದಾಗ್ಬಿಟ್ಟಿತ್ತು. ಆಮೇಲೆ ಅವ್ನ್ ಕಾಲ್ ಬಂತು ಅಂತ. ಏನ್ ಕಾಲ್ ಬಂತು ಅಂದ್ರೆ ಯಾವ್ದು ಸಿನಿಮಾದ ರೀತಿ ಆಗ್ಬಿಟ್ಟಿದೆ. ಹಿಂಗೆ ಆಯ್ತು. ಸರ್ ಆಯ್ತು ನಾಳೆ ಮತ್ತೆ ಶೂಟಿಂಗ್ ಹೋಗ್ಬೇಕು. ಬೆಳಿಗ್ಗೆ ಟೈಮ್ ಆಯ್ತು. ಬಸ್ ಬಂದಿತ್ತು. ಅಲ್ಲಿಂದ ತಾಜ್ಮಹಲ್ ಅಲ್ಲಿ ಹೋಗ್ಬೇಕಿತ್ತು. ತಿರ್ಗಿ ನೋಡಿ ಅದೇ ಫೈಟರ್ಸ್ ಪ್ಯಾಡಿಂಗ್ ಅದನ್ನ ಮಾಡ್ಕೊಟ್ಟಿದ್ರ. ಹೋಗು ಪ್ಯಾಡಿಂಗ್ ತಗೊಂಡ್ ಬಾ ಹಿಂಗೆ ಸರಿ ಅಂತ ಓಡೋಗ್ಬಿಟ್ಟು ಹಿಂಗ್ ನಂತರಂತೆ ಹೋಗ್ಬಿಟ್ರೆ ಯಾವ್ದೋ ಮಗುದು ಅದೇ ಕೆಜೆ ಸೌಂಡ್ ಕಳ್ಸಿದ್ರೆ ಜಲ್ದಲ್ಲ ನನ್ ಕೇಳಿಸ್ತು ಹಂಗೆ ಹಿಂಗೆ ಅಂತ. ಅದ್ರ ನಾಳೆ ಇನ್ನೊಬ್ಬ ಸಿದ್ಲಿಂಗ್ ಮೂರ್ತಿ ಅಂತ ಒಂದು ಹುಡುಗ ಫೈಟರ್ಸ್ ಇದ್ದ. ಸೇಮ್ ಅವ್ರಿಗೂ ಹಂಗೆ ಆಯ್ತು. ಆಮೇಲೆ ನಾನು ಗೊತ್ತೀನಿ ಶಿವಣ್ಣ ಅವ್ರು ಕಂಪೋಸ್ ಮಾಡ್ಬೇಕಲ್ಲ ಈ ತರ ಫೀಲಿಂಗ್ ಅಂತ. ಫುಲ್ಲು ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ಬರ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಆಮೇಲೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳಕ್ ಆಗ್ತಾ ಇಲ್ಲ ನಾನು. ಸ್ಟಾರ್ಟ್ ಕ್ಯಾಮ್ರಾ ಅಂತ ಆಕ್ಷನ್ ಆಗ್ತಾ ಇರ್ತಿಲ್ಲ. ಆಗ ಶಿವಣ್ಣ ಅವ್ರಿಗೆ ಎಲ್ಲ ಹೇಳ್ದೆ ನಾನು ಹಿಂಗ್ ಆಯ್ತಾನ ಹಿಂಗೆ ಅಂತ. ಅದು ಗೀತಾ ಮೇಡಮ್ ಹಿಂಗಾಯ್ತಾನ ಹಿಂಗೆ ಅಂತ. ಹೋಗ್ಲಿ ಬಿಡು ಈ ತರ ಇಲ್ಲಿ ಎಲ್ಲಾ ತುಂಬಾ ಜನ ಹಿಂಗೆ ಎಲ್ಲಾ ಸತ್ತಿರ್ತಾರೆ ಅಪಘಾತ ತೆಗಿತಾರ ಅಂತ ಆ ತರದ ಒಂದು ಅನುಭವ ಒಂದು ಇದಾಯ್ತು. ಆಮೇಲೆ ನಾವು ರೂಮ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ನಾವು ಬೇರೆ ಇದಕ್ಕೆ 100% ರಿಯಲ್ ಆಗಿದ್ದು. ಎಲ್ಲ ನೀವ್ ಹೇಳಿದಾಗ್ಲೇ ಆ ಸತ್ಯ ಕಾಣಿಸ್ದು. ಅನುಭವ ಆಗಿದೆ ಸರ್. ನಮ್ಮ ಅದೇ ನಾವು ಹೇಳದ್ನಲ್ಲ ರಘು ಅವ್ರಿಗೂ ಸೇಮ್ ಇದೇ ತರ ಯಾರು ಹಿಡ್ಕೊಂಡ್ಬಿಟ್ಟು ಎದ್ದೇಳಕ್ ಆಗ್ತಿಲ್ಲ. ಅವ್ರಿಗೆ ಮೈಂಡ್ ವರ್ಕ್ ಆಗ್ತಿದೆ. ಏನೋ ಯಾರು ಹಿಡ್ಕೊಂಡ್ಬಿಟ್ಟಿದಾರೆ ಅನ್ನೋ ತರ ಕತ್ತೆ ಹಿಡ್ಕೊಂಡ್ಬಿಟ್ಟು ಒಂಥರ ಎಕ್ಸ್ಪೀರಿಯನ್ಸ್. ಎಸ್ ಸರ್ ನಮಸ್ತೆ. ಕಾರ್ಯಕ್ರಮ ಈಗ ತಾನೇ ದೇವದ ಕತೆ ಹೇಳಿ ದಾನಿ ಸರ್ ಹೋದ್ರು. ಈಗ ನಿಮಗೆ ನಿಮ್ದು ಆತರ ಎಕ್ಸ್ಪೀರಿಯನ್ಸ್ ಯಾವ ತರ ಆಗಿದೆಯಾ ಸರ್? ಆ ತರದ್ ಏನಾದ್ರು ಈಗ ಕೇಳಿಸ್ಕೊಂತಿದ್ರ ನೀವು? ಪಾಪ ಕೇಳಿಸ್ಕೊತಾ ಇದ್ದೆ. ನಮ್ಗೆ
ನೀವು ತುಂಬಾ ದೆವ್ವ ಬಿಡಿಸಿದ್ದೀರಾ ಅನ್ಸುತ್ತೆ ಸಿನಿಮಾಗಳಲ್ಲಿ, ತುಂಬಾ ಸಿನಿಮಾಗಳ ದೆವ್ವ ಬಿಡಿಸಿದಿರಲ್ಲ? ಬಿಡಿಸಿದ್ದೀರಾ. ಆಮೇಲೆ ಬಹುಶಃ ವಯಸ್ಸು ನೋಡಿ ಇಟ್ಕೊಳ್ತೇನೆ. ಹೌದೌದು, ಮಾಸ್ಟರ್ ಫುಲ್ ಗಟ್ಟಿಮುಟ್ಟಾಗಿದ್ರು ಅದಕ್ಕೆ. ಓಕೆ, ನಮಗೆ ಇಲ್ಲ ಸರ್, ನೀವು ಬಟ್ ಪ್ರೀವಿಯಸ್ ಅಂದ್ರೆ ಈ ಹಿಂದಿನ ಚಿತ್ರಗಳಲ್ಲಿ ಯಾವ್ದು ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ಉಂಟಾ ನಿಮ್ಗೆ? ನಿಮ್ ವಾಯ್ಸ್ಗೆ ಎದ್ರಕೊಂಡು ಹೋಗ್ಬಿಡುತ್ತೆ. ಆ ಏಜ್ ಆಗಿರೋ ತರನೇ ದೆವ್ವಗಳು ಬಂದು ಇಟ್ಕೊಂಡು ಆತರ ಏಜ್ ತಕ್ಕನಾಗಿ ಚಿಕ್ಕವ್ರಿಗೆ ಚಿಕ್ಕ ದೆವ್ವ, ದೊಡ್ಡವ್ರಿಗೆ ದೊಡ್ಡ ದೆವ್ವ ಅಂತ. ಒಂದು ವಯಸ್ಸಾದ್ಮೇಲೆ ಎಲ್ಲ ವಯಸ್ಸಾದ್ಮೇಲೆ ಸರ್, ಡಿ ಯು ಬಿಲೀವ್ ಅದರ ಬಿಲೀವ್ ಮಾಡ್ತೀರಾ ಅದ್ರ ಆ ಥರದ್ದು? ದೆವ್ವ ಅಂತಲ್ಲ, ದರ್ ಇಸ್ ಎ ಸ್ಪಿರಿಟ್. ಅಂದ್ರೆ ಸ್ಪಿರಿಟ್ಗಿಂತ ಏನಂತಾರೆ, ಮೂಲಭೂತವಾಗಿ ಆತ್ಮ ಇದೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆತ್ಮ, ಯಾಕಂದ್ರೆ ದಟ್ ಈಸ್ ಎ ಬೇಸಿಕ್ ಪ್ರಿನ್ಸಿಪಲ್ ಫಾರ್ ಎನಿ ಇದು. ಈ ಮೆಟಾಫಿಸಿಕ್ಸ್ ಅಲ್ಲೆಲ್ಲ ಬರುತ್ತೆ ಅವ್ರ ರಿಸರ್ಚ್ ಅಲ್ಲಿ ಆತ್ಮ ಅನ್ನೋದಿದೆ ಅಂತ. ಯಾಕಂದ್ರೆ ಎಲ್ಲಾ ಜೀವಗಳಿಗೂ ಇರುವೆಯಿಂದ ಹಿಡಿದು ದೊಡ್ಡ 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 ಪ್ರಾಣಿ, ಆನೆ ಅಂತ ಆತ್ಮ ಇದೆ. ಎಲ್ಲ ಜೀವಂತ ಪ್ರಾಣಿಗಳಿಗೂ ಆತ್ಮ ಇದೆ ಅಷ್ಟೇ. ದಟ್ ಈಸ್ ಇದು. ಯಾಕಂದ್ರೆ ಅದನ್ನು ಇದುವರೆಗೂ ಯಾಕೆ ಇದು ಅಂತಂದ್ರೆ, ಆತ್ಮ ಅನ್ನೋದು ಇಲ್ಲದೆ ಇದ್ರೆ ಎವ್ರಿಥಿಂಗ್ ಈಸ್ ಡೆಡ್ ಅಂತ ತಾನೆ. ಈಗ ನಾವು ಯಾರು ಹೋಗ್ಬಿಟ್ರು ಅಂತಂದ್ರೆ ಆತ್ಮ ಇಲ್ಲ ಅಂತ ಅಷ್ಟೇ. ಅಂದ್ರೆ ಉಸಿರಿಲ್ಲ, ಉಸಿರೇ ಆತ್ಮ ಅಲ್ವ? ಆತ್ಮ ಬೇಸಿಕಲಿ ಉಸಿರೋದ್ಮೇಲೆ ಇಲ್ಲ. ಸೊ ಈಗ ಮನುಷ್ಯರಲ್ಲಿ ಹೇಳ್ತಾರೆ ಎಲ್ಲಿ ಆತ್ಮ ಇದೆ ಅಂತಂದ್ರೆ, ಎಲ್ಲಿ ಇಲ್ಲ ಅಂತಂದ್ರೆ ಉಗುರಿನಲ್ಲಿ, ಮನುಷ್ಯನ ಉಗುರು, ಕೂದಲಲ್ಲಿ ಆತ್ಮ ಇಲ್ಲ. ಎರಡೂ ನಿರ್ಜೀವ ವಸ್ತುಗಳು. ಯಾಕಂದ್ರೆ ನಿಮ್ಗೆ ಕೂದಲು ಕಟ್ ಮಾಡ್ಕೊಂಡ್ರೆ, ಉಗುರು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ನೋವಾಗಲ್ಲ. ಅದೇ ನಿಮ್ಗೆ ದೇಹದ ಯಾವುದೇ ಭಾಗಕ್ಕೂ ಒಂದು ಸಣ್ಣ ಪಿಂಚು ಹಚ್ಚಿದ್ರು, ಒಂದು ಇರುವೆ ಕಚ್ಚಿದ್ರು ಆ ನೋವಾಗುತ್ತಲ್ಲ. ದಟ್ ಮೀನ್ಸ್ ಅಲ್ಲಿ ಆತ್ಮ ಇದೆ ಅಂತ ಅಲ್ಲ ತಿಳಿಸಿದ್ರು. ಓದಿದ್ದು ಒಂದು ಪ್ರಿನ್ಸಿಪಲ್ ಹೇಳ್ತಾ ಇರೋದು, ಬೇಸಿಕ್. ಸೊ ಆತ್ಮ ಅನ್ನೋದು ಇದೆ, ಅಂಡ್ ಅದು ಗಾತ್ರಕ್ಕೆ ತಕ್ಕ ಹಾಗೆ ಅದು ಇರುತ್ತೆ ಅಂತ. ಅಂದ್ರೆ ಈ ಇರುವೆನಲ್ಲೂ ಆತ್ಮ ಇದೆ. ಆತ್ಮಕ್ಕೆ ಒಂದು ಬಾಡಿ ಇಲ್ಲ, ಅದು ಎಷ್ಟು ಸಣ್ಣ ಇರಲು ಬೇಕಾದ್ರೂ ಇರ್ಬೋದು ಅಂತ. ಎಕ್ಸಾಂಪಲ್ ಈಗ ಸಿನಿಮಾದಲ್ಲಿ ತೋರಿಸಿದ್ರು ಅದ ತರದ್ದು. ಈಗ ಸಿನಿಮಾ ಸುದೀಪ್ ಸರ್ ಅದು, ಹೌದು, ನೋಡೋದಲ್ಲೇ ದೇವನ್ ತೋರಿಸಿದ್ರು. ಎಕ್ಸಾಕ್ಟ್ಲಿ ಇದೆ ಅಂತ ಅಷ್ಟೇ. ಸ್ಪಿರಿಟ್ ಬಿಹೈಂಡ್, ಬಿಕಾಸ್ ಅದು ಇರೋದ್ರಿಂದಾನೇ ಇಡೀ ಪ್ರಪಂಚ ನಡೀತಾ ಇರೋದು. ಗಾಳಿ, ಬೆಳಕು, ಮರ, ನದಿ, ಗಿದಿ ಎಲ್ಲ ಚಲನೆ ಇದೆ ಅಂತಂದ್ರೆ ಏನೋ ಒಂದು ಶಕ್ತಿ ಇದೆ ಅಂತ ಅಲ್ವಾ? ಹೌದೌದು, ಅಷ್ಟೇ. ಅದ್ರ ಮೇಲೆ ಇಡೀ ಪ್ರಪಂಚ ನಿಂತಿರೋದು. ಸರ್, ನಿಮ್ಮ ಪಾತ್ರದ ಬಗ್ಗೆ ಈ ಸಿನಿಮಾಲಿ? ಪಾತ್ರ ಅಂದ್ರೆ ಒಬ್ರು ಸೈಕಾಲಜಿಸ್ಟ್, ಪ್ರೊಫೆಸರ್. ಅಂದ್ರೆ ಈ ವಿಷಯಗಳನ್ನ ಈಗೇನು ಹೇಳಿದ್ ನಾವು, ಆತ್ಮಗಳು, ಇದ್ರ ಬಗ್ಗೆ ತಿಳ್ಕೊಂಡಿರುವಂತ ಒಬ್ಬ ವ್ಯಕ್ತಿ. ಅಂದ್ರೆ ಬಹಳ ಅಗಾಧವಾದ, ತುಂಬಾ ಓದಿ ತಿಳ್ಕೊಂಡಿರುವಂತ ವ್ಯಕ್ತಿ. ಸೊ ಈ ತರ ಏನೋ ಒಂದು ಕಷ್ಟಕ್ಕೆ ಸಿಲುಕಿರೋದು, ಅನ್ಕೊಳ್ಳದೆ ಇರೋದು ಆಗ್ತಾ ಇರೋದು, ಈ ಥರದ್ದೇನು ನಡೆದಾಗ ಅಂತ ವ್ಯಕ್ತಿಗಳು ಒಂದು ಅಪ್ರೋಚ್ ಮಾಡ್ತಾರೆ. ಇದಕ್ಕೆ ಏನಾದ್ರು ಒಂದು ಪರಿಹಾರ ತಿಳಿಸಿ, ಉತ್ತರ ತಿಳಿಸಿ. ಅಂದ್ರೆ ಸೈಂಟಿಫಿಕ್ ಆಗಿ ಮಾಯಾ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು, ಇದು ಮಾಡೋದು, ಪೂಜೆ ಪುರಸ್ಕಾರ ಮಾಡೋದು, ಆ ಥರದ್ದು ಯಾವುದೂ ಇಲ್ಲ. ಅದಕ್ಕೊಂದು ಸೈಂಟಿಫಿಕ್ ಬೇಸ್ ಹೇಳಿ, ಇದೇ ಥರ ಹಿಂಗಿರ್ಬೋದು, ಹಿಂಗಿದೆ ಹೇಳಿ ವಿವರವಾಗಿ ಆ ಪಾತ್ರಗಳಿಗೆ ಹೇಳಿ ಪರಿಹಾರ ಸೂಚಿಸುವಂತ ಒಂದು ಪಾತ್ರ. ಐ ಥಿಂಕ್ ಅವ್ರಿಗೆ ಅದು ಉಪಯೋಗ ಆಗ್ತಾ ಹೋಗುತ್ತೆ. ಆದ್ರೆ ಅವ್ರು ಏನು ಅನ್ಕೊಂಡು, ಯಾರು ಅಂತ ಏನು ಕಂಡುಹಿಡಿತಾರಲ್ಲ, ಯಾರು, ಏನು, ಯಾಕೆ, ಈ ತರ ಏನೇನೋ ಪ್ರಶ್ನೆಗಳು ಬರುತ್ತಲ್ಲ, ಅದಕ್ಕೆ ಒಂದೊಂದೇ ಉತ್ತರ ಅವ್ರಿಗೆ ಸಿಗೋ ತರ ಅವ್ರಿಗೆ ಸಿಗ್ತಾ ಹೋಗುತ್ತೆ ಅಂತ ಈ ಪಾತ್ರದ ಸಣ್ಣ ಪರಿಚಯ. ಸರ್ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನಿಮ್ಮಿಬ್ಬರಿಗೆ ಹೇಗಿತ್ತು? ನೀವಿಬ್ರು ಹೇಳ್ಬೋದು. ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಅವ್ರ ಪಕ್ಕದಲ್ಲಿ ಕೂರ್ಸಿ ಕೇಳಿದಾಗಲೇ ಅರ್ಥ ಹೇಳಿ. ಇಲ್ಲ ಸರ್, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ನಾನು ಡೈರೆಕ್ಟ್ ಹೋಗಿದ್ವಿ ಸರ್ಗೆ ಕತೆ ಹೇಳೋಣ ಅಂತ ಅವ್ರ ಪಾತ್ರದ ಬಗ್ಗೆ. ನಿಜವಾಗ್ಲೂ ಅವಾಗ ನಂಗೆ ಅನ್ಸಿದ್ದು ಸರ್ ಇಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್, ವೆರಿ ಕೈಂಡ್, ಹಂಬಲ್, ಜನರಸ್. ನಂಗೆ ನಿಜವಾಗ್ಲೂ ಅಂದ್ರೆ ಒಂದ್ ಸೀನಿಯರ್ ಆಕ್ಟರ್ ಹೊಸಬ್ರನ್ನ ಇಷ್ಟು ಚೆನ್ನಾಗಿ ಬರಮಾಡ್ಕೊಳ್ತಾರಲ್ಲ, ಅದು ನಿಜವಾಗ್ಲೂ
ಕಮೆಂಟೇಬಲ್ ಸರ್, ಅದು ಅಪ್ರಿಶಿಯೇಟ್ ಮಾಡ್ಬೇಕು ಅದನ್ನ. ಸೊ ನನ್ಗೆ ಸರ್ ಜೊತೆ ಒಂದ್ ಸೀನ್ ಇದೆ, ಮುಖಾಮುಖಿ ಒಂದು ಸೀನ್ ಬರುತ್ತೆ, ಅಲ್ಲಿ act ಮಾಡೋದು, ಅದು ಸಿನಿಮಾ ನೋಡ್ಬೇಕು ಡೈರೆಕ್ಟರ್. ಸೊ ಅದು ಅಂದ್ರೆ ಗೂಸ್ ಬಂಪ್ಸ್ ಕೊಡೋ ತರ ಸೀನ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ನಾನಾ ನೀನಾ ಅಂತ ಆತರ ಜಿದ್ದಾಜಿದ್ದಿ ಟಕ್ಕರ್. ಸೊ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗ್ತಿತ್ತು ಸರ್ ಜೊತೆ ಸೀನ್ ಮಾಡ್ಬೇಕಾದ್ರೆ, ಬಿಕಾಸ್ ಸರ್ ಕಣ್ಣು, ಆ ವಾಯ್ಸ್ ತುಂಬಾ ಎಕ್ಸ್ಪ್ರೆಸಿವ್. ನನ್ ಕಣ್ಣು ನೋಡಿದ್ರೆ ಎಲ್ಲಿ ಡೈಲಾಗ್ ಮಾಡ್ಕೊಂಡ್ಬಿಡ್ತೀನೋ, ಅಥವಾ ನಾನು ಆ ಟೈಮ್ ಅಲ್ಲಿ ಏನು ಬೇರೆ ಅದು ಮಾಡಕ್ ಆಗುತ್ತೋ ಇಲ್ವೋ ಅಂತ ಅದು ಒಂದು ಸ್ವಲ್ಪ ತಲೆಯಲ್ಲಿ ಕೂದ್ಬಿಟ್ಟಿತ್ತು. ಸೊ ಅಲ್ಲಿ ಬರ್ಬೇಕಾದಲ್ಲಿ 2-3 ಟೈಮ್ಸ್ ನಾನು ಮಿರರ್ ಮುಂದೆ ರಿಹರ್ಸಲ್ ಮಾಡಿದ್ದೆ, ಈ ತರ ಹೆಂಗ್ ಬರ್ಬೇಕು ಸರ್, ಹೆಂಗ್ ಫೇಸ್ ಮಾಡ್ಬೇಕು ಅಂತ. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದರ್ವೈಸ್ ಸರ್ ಇಸ್ ಅ ವೆರಿ ಹಂಬಲ್ ಪರ್ಸನ್. ನಾನು ಹೇಳ್ದಂಗೆ ಕ್ಯಾರವಾನ್ ತರಿಸ್ತಿದ್ವಿ, ಕ್ಯಾರವಾನ್ ಯೂಸ್ ಮಾಡ್ತಿರ್ಲಿಲ್ಲ ಸರ್, ನಮ್ ಜೊತೆಗೆ ಇರ್ತಿದ್ರು ಸೆಟ್ ಅಲ್ಲಿ, ಎಲ್ರ ಜೊತೆ ಮಿಂಗಲ್ ಆಗಿ ಮಾತಾಡ್ಕೊಂಡು. ಸೊ ಆ ತರ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ತುಂಬಾ ಒಳ್ಳೆ ತಾರಾ ಬಳಗ ಇಟ್ಕೊಂಡು ಮಾಡಿರುವಂತದ್ದು ಸರ್ ಜೊತೆ ಕೂಡ ಇರ್ಬೋದು, ತುಂಬಾ ಹಿರಿಯ ಕಲಾವಿದರು ಕೂಡ ಸಿನಿಮಾ. ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್? ಸರ್ ತುಂಬಾ ಚೆನ್ನಾಗಿತ್ತು ಸರ್, ಯಾಕಂದ್ರೆ ನಾವು ಒಂದು ಕತೆಗೆ ಏನ್ ಬೇಕು ಅದನ್ನ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸರ್. ಯಾಕಂದ್ರೆ ಚಿಕ್ಕ ಪುಟ್ಟ ಒಂದು ದಿನ ಎರಡು ಸೀನ್ ಅಲ್ಲಿ ಬಂದೋದ್ರು ಕೂಡ ಆ ಕ್ಯಾರೆಕ್ಟರ್ ಡೆಪ್ತ್ ಮತ್ತೆ ಆ ಕ್ಯಾರೆಕ್ಟರ್ ಏನ್ ಬೇಕು ಅನ್ನೋದು ನಮ್ಗೆ ಒಂದು ಕ್ಲಾರಿಟಿ ಇತ್ತು. ಯಾರೋ ಒಂದು ಬಂದ್ಬಿಟ್ಟು ಏನೋ ಚಿಕ್ಕ ಪುಟ್ಟದೇನೋ ದುಡ್ಡು ಉಳಿಸ್ಬೇಕು ಅಥವಾ ಏನೋ ಪೇಮೆಂಟ್ ಕಡಿಮೆ ಯಾರನ್ನೊಬ್ರು ತಂದು ಹಾಕ್ಬೋಣ ಅಂತ ಅದು ಇಲ್ಲ. ನಾವ್ ಯಾವ್ದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಓಕೆ, ಈ ಕ್ಯಾರೆಕ್ಟರ್ನ ಒಂದೇ ಒಂದು ಸೀನ್ ಆದ್ರೂ ಕೂಡ ಇಂಥವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಪ್ರೋಚ್ ಮಾಡಿದೀವಿ ಸರ್. ಅದೇ ತರ ನಮ್ಗೆ ರೆಸ್ಪಾನ್ಸ್ ಮಾಡಿ ನಮ್ಗೊಂದು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಏನಕ್ಕೆ ಕ್ಯಾರೆಕ್ಟರ್ ಆಗಿರ್ಬೋದು, ನಾವು ಮಾಡ್ಕೊಂಡಿರೋ ಕಂಟೆಂಟ್ ಕಾನ್ಸೆಪ್ಟ್ ಎಲ್ಲ ಕೇಳಿ ತುಂಬಾ ಥ್ರಿಲ್ ಆಗಿದ್ದಾರೆ. ತುಂಬಾ ಅವರು ಎಕ್ಸೈಟ್ಮೆಂಟ್ ತೋರಿಸಿದೆ, ಇಲ್ಲ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಜರ್ ಆಗಿ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರ್ ಇದ್ದಾರೆ, ಮತ್ತೆ ಹರಿಣಿ ಮೇಡಮ್ ಅವರು ಇದ್ದಾರೆ, ಸೀರುಂಡೆ ರಘು, ಮತ್ತೆ ಮಾಂತೇಶ ಫ್ರೆಂಚ್ ಬಿರಿಯಾನಿ, ಮತ್ತೆ ಗಿರೀಶ್ ಜತ್ತಿ ಅಂತ ಇಂಥ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮೇಜರ್ ಆಗಿ ಶ್ರೀಧರ್ ಸರ್ ಬಗ್ಗೆ ಯಾಕಂದ್ರೆ ಇಷ್ಟೊತ್ತು ಅವರೆಲ್ಲ ನೀವು ಅವ್ರ ಮಾತುಗಳು ಕೇಳ್ತಿದ್ದಂಗೆ ಅವ್ರು ಎಷ್ಟೊತ್ತು ಹಾಫ್ ಅನ್ ಅವರ್ ಮಾತಾಡಿದ್ರು ಅದನ್ನ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಅನ್ನೆಸೆಸರಿ ಟಾಪಿಕ್ ಗಳು ಯಾವ್ದು ಬರೋದೇ ಇಲ್ಲ. ಆ ಟಾಪಿಕ್ ಬಿಟ್ಟು ಹೊರಗಡೆ ಹೋಗೋದಿಲ್ಲ. ತುಂಬಾ ಅವರಿಂದ ತಿಳ್ಕೊಳ್ಳುವಂತ ವಿಷಯಗಳು ನಮಗೂ ತುಂಬಾ ಇದೆ. ನಾವು ತುಂಬಾ ಡಿಸ್ಕಷನ್ ಮಾಡ್ತಾ ತುಂಬಾ ತಿಳ್ಕೊಂಡಿದೀವಿ ಅವ್ರ ಬಗ್ಗೆ. ಆಮೇಲೆ ಎಲ್ಲಾ ವಿಚಾರ ಬಗ್ಗೆ ತಿಳ್ಕೊಂಡಿರೋಂತವ್ರು, ತುಂಬಾ ನಾಲೆಡ್ಜ್ ಇಟ್ಕೊಂಡು ಎಲ್ಲಾ ವಿಚಾರಗಳ ಬಗ್ಗೆ ನಮ್ಗೆ ಸೂಕ್ಷ್ಮತೆ ಅದ್ರದ್ದು ಏನು ಹಿಂಗೆ ಅನ್ಬಿಟ್ಟು ಎಲ್ಲ ಹೇಳ್ತಿರ್ತಾರೆ. ಹಂಗಾಗಿ ನಮ್ಮ ಸಿನಿಮಾ ಕ್ಯಾರೆಕ್ಟರ್ ಕೂಡ ಅಷ್ಟೇ ಹಂಗೆ ಇದ್ದಿದ್ದು. ಆ ಗತ್ತು ಬೇಕಾಗಿತ್ತು, ಆ ಮೆಚುರಿಟಿ ಬೇಕಾಗಿತ್ತು. 4 ಜನಕ್ಕೆ ಅವ್ರು ಏನೋ ಒಂದು ಬುದ್ಧಿ ಮಾತು ಹೇಳ್ತಾರೆ ಅಥವಾ ಏನೋ ಒಂದು ಈ ತರ ಮಾಡ್ತಿದ್ದಾರೆ ಅಂತಂದಾಗ ಅದನ್ನ ಕನ್ವಿನ್ಸ್ ಆಗ್ಬೇಕು ಆಡಿಯನ್ಸ್. ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟು ಏನೋ ಮಾಡೋದಕ್ಕಿಂತ ನನಗೊಂದು ಕ್ಲಾರಿಟಿ ಇತ್ತು, ಮಾಡಿಸಿದ್ರೆ ಈ ಕ್ಯಾರೆಕ್ಟರ್ ಶ್ರೀಧರ್ ಸರ್ ಕೆಲೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಆ ತರ ಆಗಿ ನಾವು ಹೋಗ್ಬಿಟ್ಟು ಶ್ರೀಧರ್ ಸರ್ಗೆ ಫಸ್ಟ್ ಸರ್ ಈ ತರ ಕ್ಯಾರೆಕ್ಟರ್ ಬರುತ್ತೆ ಅಂದಾಗ ಅವರು ತುಂಬಾ ಖುಷಿ ಪಟ್ರು. ಅಲ್ಲಿಂದನೇ ಪಾಪ ಅವರೇ ಫಾಲೋ ಅಪ್ ಮಾಡೋರು. ನವೀನ್ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ, ಈ ಕ್ಯಾರೆಕ್ಟರ್ಗೆ ಕಾಸ್ಟ್ಯೂಮ್ ಈ ತರ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ನಾನ್ ಗಡ್ಡ ಬಿಟ್ರೆ ಹೆಂಗಿರುತ್ತೆ, ಫ್ರೆಂಚ್ ಬಿಟ್ರೆ ಹೆಂಗಿರುತ್ತೆ, ಫುಲ್ ಆಫ್ ಟ್ರಿಮ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತುಂಬಾ ನಾವು ಫುಲ್ ಡೈಲಿ ಫೋನಲ್ಲಿ ಮಾತಾಡ್ತಿದ್ವಿ. ಅವರು ಅಷ್ಟೊಂದು ಒಂದು ಕ್ಯಾರೆಕ್ಟರ್ಗೆ ಅಷ್ಟು ಡೆಡಿಕೇಶನ್ ಆಗಿ ಅವರು ಇದ್ ಮಾಡ್ತಾರೆ. ಅಂದ್ರೆ ಹೊಸ ಟೀಮು. ಈಗ ಅವ್ರು ಹೇಳಿದ್ರೆ ಅವ್ರೇ ನನ್ನ ಡೇಟ್ ಇಲ್ಲ ಅಥವಾ ಹಿಂಗೆ ಇರ್ಲಿ, ನನ್ಗೆ ಟ್ರಿಮ್ ಮಾಡ್ಸಕ್ಕಾಗಲ್ಲ, ಗಡ್ಡ ಇದ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಹೇಳಿದ್ರು ನಾವು ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ನಾವು ವಾದ ಮಾಡಕ್ಕಾಗಲ್ಲ. ಬಟ್ ಆದ್ರೂ ಕೂಡ ನಮ್ದಂತ ಒಂದು ಹೊಸ ಸಿನಿಮಾಗಳಿಗೆ ಅವರು ಅಷ್ಟೊಂದು ಡೆಡಿಕೇಶನ್ ಮತ್ತೆ ಅದು ಅಷ್ಟು ತೋರಿಸಿರೋದು, ಅಷ್ಟು ಸಪೋರ್ಟ್ ಮಾಡಿರೋದು ತುಂಬಾ ಖುಷಿ ಇದೆ. ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಕೋಆಪರೇಟ್ ಮಾಡಿದ್ದಾರೆ. ಆಯಾ ಪಾತ್ರಗಳಿಗೆ ತುಂಬಾ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ. ಯಾವ ಲೊಕೇಶನ್ಸ್ ಅಲ್ಲಿ ಶೂಟ್ ಆಯ್ತು ಸರ್? ಬ್ಯಾಂಗ್ಳೂರು, ಮೈಸೂರು, ಮತ್ತೆ ಚಿಕ್ಕಮಗಳೂರು, ಬೇಲೂರು, ಮಡಿಕೇರಿ, ಇಷ್ಟು ಆಲ್ಮೋಸ್ಟ್ ಅಲ್ಲಿ ಒಂದು ತುಂಬಾ ಬ್ಯೂಟಿಫುಲ್ ಒಳ್ಳೊಳ್ಳೆ ಲೊಕೇಶನ್ಸ್ ಅಲ್ಲಿ. ಯಾಕಂದ್ರೆ ಅಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಅಂತಂತ ಜಾಗದಲ್ಲೆಲ್ಲ ನಾವು ಎಕ್ವಿಪ್ಮೆಂಟ್ ಅಲ್ಲಿ ಎತ್ಕೊಂಡು ಹೋಗಿ, ಯಾಕಂದ್ರೆ ಏನಕ್ಕೆ ಅಷ್ಟೊಂದು ಮಾಡಿದೀವಿ ಅಂದ್ರೆ ಸಿನಿಮಾ. ಯಾಕಂದ್ರೆ ಇವತ್ತು ನಮ್ ಕಷ್ಟ ಏನಾದ್ರೂ ಇರ್ಲಿ, ಆನ್ ಸ್ಕ್ರೀನ್ 2 ಗಂಟೆ ನಾವು ಸಿನಿಮಾ ನೋಡಿದಾಗ ಅಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನಮ್ಮ ವಿಷನ್ ಏನಿರ್ತದೋ ಅದು ತೆರೆ ಮೇಲೆ ಬರ್ಬೇಕು. ಈಗ ನಮ್ದು 100 ಕಷ್ಟ ಇದ್ ಮಾಡಿದ್ದಾರೆ, ಇವರು ಫಿನಾನ್ಷಿಯಲಿ 100 ಕಷ್ಟಗಳು, ಅವ್ರದ್ದು ಕಷ್ಟ ತುಂಬಾ ನಾವು ಮಾತಾಡ್ಕೊಳಕ್ ಅವೆಲ್ಲ ಚೆನ್ನಾಗಿರುತ್ತೆ. ಆ ಕಷ್ಟ ಎಲ್ಲ ಆನ್ ಸ್ಕ್ರೀನ್ ಮೇಲೆ ಬಂದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖಂಡಿತ ನಾವೇನ್ ಅನ್ಕೊಂಡಿದೀವಿ ವಿಜುವಲ್ ನ ಅದು ನಾವು ರೀಚ್ ಮಾಡಿದೀವಿ, ಅದನ್ನ ನಾವು ಅಚೀವ್ ಮಾಡಿದೀವಿ. ಅದು ಚೆನ್ನಾಗಿದೆ. ಎಲ್ಲ ಬೇರೆ ಬೇರೆ ಒಳ್ಳೊಳ್ಳೆ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದೀವಿ. ಸರ್, ನಿಮಗೆ ಈ ತರ ಪಾತ್ರ ಆಯ್ಕೆಗಳು ಇರ್ಬೋದು, ಪ್ರೀವಿಯಸ್ ಸಿನಿಮಾಗಳು ತುಂಬಾ ಚೂಸಿ ಅನ್ಸುತ್ತಲ್ವಾ ಸರ್? ನೀವು ಅಂದ್ರೆ ಕಥೆಗಳು ಹೊಸಬ್ರ ಜೊತೆ ಮಾಡಕ್ ಇಷ್ಟಪಡ್ತೀರಾ ಅಥವಾ ಸ್ಟಾರ್ ಸಿನಿಮಾಗಳ ಜೊತೆ ಮಾಡಿದೀರಾ ನೀವು? ನಿಮ್ಗೆ ಚೂಸಿ ಅನ್ಸುತ್ತಾ? ಅಂದ್ರೆ ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವು ತುಂಬಾ ಗಾಂಭೀರ್ಯ ಉಳ್ಳ ಪಾತ್ರಗಳು ಆತರನೇ ಆಯ್ಕೆ ಮಾಡ್ತೀರಾ? ಆತನ ಚೂಸಿ ಆತರ ನೀವೇನಾದ್ರೂ ಕತೆ ಆಯ್ಕೆಲಿ? ಇಲ್ಲ, ಆಯ್ಕೆನಲ್ಲಿ ನನ್ನ ಪಾತ್ರ ಏನೂ ಇಲ್ಲ.
ಅಂದ್ರೆ ಇದುವರೆಗೂ ಮಾಡಿಲ್ಲ ಆ ತರದ್ದು ಇಲ್ಲ, ನಾನು ಈ ಪಾತ್ರ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಿಲ್ಲೇ ಇಲ್ಲ. ಟು ದಟ್ ಎಕ್ಸ್ಟೆಂಟ್ ಲಕ್ಕಿ ಅನ್ಬೋದು. ಯಾಕಂದ್ರೆ ನಿರ್ದೇಶಕರು, ನಿರ್ಮಾಪಕರು ಅಥವಾ ಯಾರು ಬರ್ತಾರೋ ಬರೋಕ್ ಮುಂಚೆನೆ ಈಗ ಹೇಳಿದಾಗೆ ಪೂರ್ವ ನಿರ್ಧಾರಿತವಾಗಿ ಬರ್ತಾರೆ. ಹಂಗಾಗಿ ನಮಗೆ ಚಾಯ್ಸ್ ಕೊಟ್ಟಿಲ್ಲ, ಯಾರು ಚಾಯ್ಸ್ ಇರೋದ್ ಮಾಡ್ತಿರೋ ಅಂತ ಯಾರು ಹೇಳಿಲ್ಲ. ಪಿಕ್ಚರ್ ಅಲ್ಲಿ 2 ರೋಲ್ ಅಲ್ಲಿ ನೀವು ಯಾವ್ದಾರು ಒಂದ್ ಚೂಸ್ ಮಾಡಿ ಅಂತ ಯಾರು ಹೇಳಿಲ್ಲ, ಆಪ್ಷನ್ಸೇ ಕೊಟ್ಟಿಲ್ಲ. ಒಂದ್ ಮನೆಗೆ ಯಾರು ಆಪ್ಷನ್. ನೀವು ಕಾಮಿಡಿ ಪಾತ್ರ ಅಂತ ಮಾಡೇ ಇಲ್ಲ ಅಲ್ವಾ ಸರ್? ಬಹುಶಃ ನಾವು ನೋಡೇ ಇಲ್ಲ ಸರ್ ಅಂತ ಯಾರು ಕೊಟ್ಟಿಲ್ಲ. ಆಕ್ಚುಲಿ ಸರ್ ನಾನು ನೋಡ್ತಿದ್ರೆ ಈಗ ಅಲ್ಲ ಸರ್ ಜೊತೆ ನಾನು ಮಾತಾಡ್ಬೇಕಾದ್ರೆ ಅವಾಗ್ಲೇ ನನ್ ಭಯ ಇತ್ತು, ಹಿಂಗ್ ಮಾತಾಡ್ಸಿ ನಾನು ಅವಾಗ್ಲಿಂದ ಅದಕ್ಕೆ ಮಾತಾಡ್ಸಿಲ್ಲ ಸರ್ನ. ಯಾಕಂದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ. ಸರ್ ನೋಡಿದ್ರೆ ತುಂಬಾ ಕಾಮಿಡಿ ಇರ್ತಾರೆ, ಆನ್ ಸ್ಕ್ರೀನ್ ಕಾಮಿಡಿ ಮಾಡಿಲ್ಲ, ಆನ್ ಸ್ಕ್ರೀನ್ ಇಲ್ಲಿವರೆಗೂ ಕಾಮಿಡಿ ಅಷ್ಟೊಂದು ಮಾಡಿಲ್ಲ, ಆಫ್ ಸ್ಕ್ರೀನ್ ತುಂಬಾ ಹ್ಯೂಮರ್ ಪಾತ್ರ ಬರಲೇ ಇಲ್ವಾ ಸರ್ ನಿಮ್ಗೆ ಆ ತರದ್ದು? ಅಂದ್ರೆ ಅದು ಇಡೀ ಈ ಹಿಸ್ಟ್ರಿ ಆಫ್ ಚಿತ್ರಗಳು ನೋಡ್ಕೊಂಡು ಬಂದ್ರೆ, ಅಂದ್ರೆ ಸೀರಿಯಸ್ ಮಾಡಿದವರು ಕಾಮಿಡಿ ಮಾಡಿಲ್ಲ, ಅಥವಾ ಕಾಮಿಡಿ ಮಾಡ್ಕೊಂಡಿದ್ದವರು ಬಹಳ ಸೀರಿಯಸ್ ಅಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಉಲ್ಟಾ ಯಾರು ಹ್ಯೂಮರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಸಿದ್ಧಹಸ್ತರು ಇರ್ತಾರೆ, ಬೆಸ್ಟ್ ಕಾಮಿಡಿಯನ್. ಪ್ರೂವನ್ ಇದೇನು ಅಂತಂದ್ರೆ ದರ್ ಆಲ್ವೇಸ್ ದಿ ಬೆಸ್ಟ್ ಆಕ್ಟರ್ಸ್ ಅಂತ. ಅಂದ್ರೆ ಅಷ್ಟು ವಯಸ್ಸಿ ಬರ್ಸ ಅಲ್ಲ, ಅಷ್ಟು ಮಟ್ಟಿಗೆ ಈ ಸೀರಿಯಸ್ ಮಾಡಿರೋ ಕಾಮಿಡಿ ಮಾಡ್ತಾರೆ. ಅದು ಏನು ಅಂತಂದ್ರೆ ಅವರವರ ಪ್ರತಿಭೆ ಮೇಲೆ. ನನ್ನ ಮಟ್ಟಿಗೆ ಏನು ಅಂತಂದ್ರೆ ಒಂದು ಸೀಮಿತವಾದ ಒಂದು ಚೌಕಟ್ಟಲ್ಲೇ ಬದುಕಿದೆ. ಅಂದ್ರೆ ಪಾತ್ರಗಳು ಸಿಕ್ಕಾಗೆ, ಪಾತ್ರಗಳು ವಿಭಿನ್ನವಾಗಿ ಸಿಕ್ಕಿದೆ. ನೀವೆಲ್ಲ ಸೀರಿಯಸ್ ಅನ್ಬೋದು, ಬಟ್ ವಿಭಿನ್ನವಾದ ಪಾತ್ರಗಳಿದೆ. ಪೊಲೀಸ್ ಪಾತ್ರಗಳಾಗ್ಲಿ, ಸೈಕ್ಯಾಟ್ರಿಸ್ಟ್ ಪಾತ್ರ ಮಾಡಿದ್ದೀನಿ, ಅದೆಲ್ಲ ಬೇರೆ ಬೇರೆ ತರ ಪಾತ್ರ ಅಂತ ಅಷ್ಟೇ. ಯಾವ್ದೋ ಹೀರೋಯಿನ್ಗಳಿಗೆ ಅಪ್ಪನ್ ರೋಲು, ಪೊಲಿಟಿಷಿಯನ್ ಎಲ್ಲ ಮಾಡಿದೆ, ಅದೆಲ್ಲ ಬೇರೆ ಬೇರೆ ಪಾತ್ರ ಅನ್ಬೋದು. ಬಟ್ ಬೇಸಿಕಲಿ ನಾವು ನೋಡೋದೇನು ಅಂತಂದ್ರೆ ಪಾತ್ರದಲ್ಲಿ ಈ ಪಾತ್ರಕ್ಕೆ ಆ ಚಿತ್ರದಲ್ಲಿ ಏನು ಪ್ರಾಮುಖ್ಯತೆ ಇದೆ. ಎಲ್ಲಾರು ಬರ್ಲಿ, ಬಿಗಿನಿಂಗ್ ಆರೋ ಬರ್ಲಿ, ಮಧ್ಯ ಇಲ್ಲ, ಎಲ್ಲೋ ಒಂದು 5 ನಿಮಿಷದ್ದೋ 10 ನಿಮಿಷದ್ದೋ ಪಾತ್ರ ಇದ್ರೆ ಆ ಪಾತ್ರದಿಂದ ಕಥೆ ಮುಂದೆ ಹೋಗ್ಬೇಕು ಅಲ್ವಾ? ಆ ಪಾತ್ರಕ್ಕೆ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ಅಷ್ಟೇ. ಅದೊಂದು ಅವ್ರ ಕಥೆ ಹೇಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ, ಈ ಪಾತ್ರದಿಂದ ಇಷ್ಟ ಆಗಿ ಈ ಸನ್ನಿವೇಶದಲ್ಲಿ ಬರ್ತಾರೆ, ಇದಾದ್ಮೇಲೆ ಮುಂದೆ ಹೋಗುತ್ತೆ ಅಂದ್ರೆ ಆ ಪಾತ್ರಕ್ಕೊಂದು ಇಂಪಾರ್ಟೆನ್ಸ್ ಇದೆ ಅಂತ. ಸೊ ನಮ್ಗೆ ಆ ಪಾತ್ರದ ಬಣ್ಣ ಏನೇ ಆಗಿರ್ಲಿ, ಅವ್ರ ಪ್ರೊಫೆಸರ್ ಆಗಿರ್ಲಿ, ಡಾಕ್ಟ್ರು ವೀಟ್ರು, ಅದ ಆಮೇಲೆ ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ. ಸೊ ಯು ಹ್ಯಾವ್ ಟು ಡೂ ಯುವರ್ ಹೋಮ್ ವರ್ಕ್, ಸಿ ದಟ್ ಯಾತಕ್ಕೋಸ್ಕರ ಕರೆದಿದ್ದಾರೆ ನಮ್ಮನ್ನ, ಯು ಹ್ಯಾವ್ ಟು ಡೂ ಫುಲ್ ಜಸ್ಟಿಸ್ ಅಂತ. ಸೊ ದಟ್ ಈಸ್ ಮೈ ಪ್ರಿಯಾರಿಟಿ. ಎಸ್, ಫೈನಲ್ ಆಗಿ ರಿಲೀಸ್ ಮಾಡ್ತೀರಾ ನಿಮ್ಮ ಸಿನಿಮಾ, ಚಿತ್ರಮಂದಿರಕ್ಕೆ ಬರ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನವೆಂಬರ್ 29 ಸಿನಿಮಾ ಗ್ರ್ಯಾಂಡ್ ಆಗಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಲ್ಲಿವರೆಗೂ ಏನ್ ಆಡಿಯನ್ಸ್, ಯಾಕಂದ್ರೆ ನಮ್ದು ಹೊಸ ಟೀಮ್ ಆಗಿ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಒಂದು ಒಳ್ಳೆ ಫ್ರೆಶ್ ಕಂಟೆಂಟ್ ಇರತಕ್ಕಂತ ಒಂದು ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸಿನಿಮಾ ಮಾಡಿದೀವಿ. ಯಾಕಂದ್ರೆ ಇಲ್ಲಿವರೆಗೂ ಈಗ ಟೀಸರ್, ಟ್ರೇಲರ್ ಎಲ್ಲ ರಿಲೀಸ್ ಮಾಡಿದ್ವಿ, ಸಾಂಗ್ ಎಲ್ಲ ರಿಲೀಸ್ ಮಾಡಿದ್ವಿ. ಆಡಿಯನ್ಸ್ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ತುಂಬಾ ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಾ ಇದೆ, ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಕೂಡ ಏನು ಹೊಸ ಟೀಮ್ ಅಂತ ಅನಿಸ್ತಿಲ್ಲ, ತುಂಬಾ ಒಂದು ಬೇರೆ ತರನೇ ಇದೆ ಸಿನಿಮಾ ಅನ್ನೋ ತರ. ಯಾಕಂದ್ರೆ ನೋಡಿದವರು ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದಾರೆ. ಅದು ಆ ಒಂದು ಕಾನ್ಫಿಡೆನ್ಸ್ ಅಲ್ಲೇ ನಮ್ಗೆ ಸಿನಿಮಾ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಿರೋ ಹಾರರ್ ನ ಬಿಟ್ಟು ಒಂದು ಬೇರೆ ಇನ್ನೊಂದು ಲೋಕ ಕರ್ಕೊಂಡು ಹೋಗುವಂತ ಸಿನಿಮಾ. ಅದಕ್ಕೆ ದಯವಿಟ್ಟು ಎಲ್ಲರೂ ಕರ್ನಾಟಕ ಜನತೆ, ನಮ್ಮ ಪ್ರೇಕ್ಷಕರು, ನವೆಂಬರ್ 29 ಸಿನಿಮಾ ರಿಲೀಸ್ ಆಗ್ತಿದೆ ಆಲ್ ಓವರ್ ಕರ್ನಾಟಕ, ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಸರ್, ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿವರೆಗೂ ಒಂದು ಕೊರತೆ ಇತ್ತು. ಆ ಕೊರತೆ ಏನು ಅಂತಂದ್ರೆ, ಕನ್ನಡ ಜನತೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಪರಭಾಷೆಗೆ ನಮ್ಮ ಸಿನಿಮಾಗಳನ್ನ ಕಂಪೇರ್ ಮಾಡೋದು. ಅಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ, ಕಾಂಟೆಂಟ್ ಓರಿಯೆಂಟೆಡ್, ಆಮೇಲೆ 100 crores ಮಾಡುತ್ತೆ, ಇದು ಮಾಡುತ್ತೆ, ಹೊಸದು ಸಿನಿಮಾ, ಹಂಗೆ ಹಿಂಗೆ ಅಂತ. ಸೊ ಅದೇ ಒಂದು ಆ ಕೊರತೆನ ನಾವು ಕಮ್ಮಿ ಮಾಡಿದೀವಿ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡ್, ಇಲ್ಲಿ ಯಾವ ಫೀಮೇಲ್ ಓರಿಯೆಂಟೆಡ್ ಅಲ್ಲ, ಅಂದ್ರೆ ನಾನು ಹೇಳೋದು ನನ್ನ ಪರ್ಸೆಪ್ಷನ್, ಅದು ಫಿಮೇಲ್ ಓರಿಯೆಂಟೆಡ್ ಅನ್ನೋಕ್ಕಿಂತ ಜಾಸ್ತಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಕ್ವಾಲಿಟಿ ಚೆನ್ನಾಗಿದೆ, ಫ್ರೇಮ್ಸ್ ಕೂಡ ಒಂದೊಂದು ಫ್ರೇಮ್ಸ್, ಅದು ಹಾರರ್ ಆಗಿರ್ಲಿ ಸೀಕ್ವೆನ್ಸ್ ಅಥವಾ ನಾರ್ಮಲ್ ಸೀಕ್ವೆನ್ಸ್ ಆಗಿರ್ಲಿ, ಬ್ಯೂಟಿ ಶಾರ್ಟ್ಸ್ ಆಗಿರ್ಲಿ, ತುಂಬಾ ಚೆನ್ನಾಗಿ ನಮ್ DOP ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಆ ಕೊರತೆನ ಇವಾಗ ನಮ್ ಸಿನಿಮಾ ಮೂಲಕ ನಾನು ತೆರೆ ಮೇಲೆ ತರ್ತಾ ಇದ್ದೀನಿ. ಸರ್, ಓವರ್ ಟು ಯು ಸರ್. ನಾನಿನ್ನ ಬಿಡಲಾರೆ ಚಿತ್ರ, ಅದೇ
ಇದರೆಲ್ಲ ಹೇಳಿದಾಗೆ ನವೆಂಬರ್ 29 ರಿಲೀಸ್ ಆಗ್ತದೆ. ಜನಗಳಿಗೆ, ಚಿತ್ರರಸಿಕರಿಗೆ, ಕನ್ನಡ ಚಿತ್ರ ಪ್ರೇಕ್ಷಕರು ಯಾವಾಗಲೂ ಹೊಸದೇನಿದೆ ಅನ್ನೋದನ್ನೇ ನೋಡ್ತಾರೆ. ಇದರಲ್ಲಿ ಹೊಸದೇನಿದೆ, ಹೊಸತನ ಏನಿದೆ, ಕಥೆ ಹೊಸತನ ಏನಿದೆ, ಯಾರು ಮಾಡಿದ್ದಾರೆ, ಅದರಲ್ಲೂ ಪೂರ್ಣ ಹೊಸಬರೇ ಮಾಡಿರೋ ಚಿತ್ರ ಅಂತಂದ್ರೆ ಒಂದು ಕುತೂಹಲ ಜಾಸ್ತಿ ಇರುತ್ತೆ. ನಿರ್ದೇಶಕರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ಅವ್ರದ್ದು ಹಿಂದೆಲ್ಲ ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿರೋರು, ಇದರಲ್ಲಿ ಅವ್ರು ಏನ್ ಪ್ರೂವ್ ಮಾಡಕ್ ಹೊರಟಿದ್ದಾರೆ, ಏನ್ ಹೇಳಕ್ ಹೊರಟಿದ್ದಾರೆ ಅಂತ. ಆಮೇಲೆ ಹೊಸ ಹುಡುಗಿ ಬಂದಿದ್ದಾಳೆ, ಇನ್ಸಿಡೆಂಟ್ಲಿ ಅವರೇ ನಿರ್ಮಾಪಕಿ ಅನ್ನೋದು ಆಮೇಲೆ ಜನಕ್ಕೆ, ಬಟ್ ಒಂದು ಹೊಸ ಮುಖ ಚಿತ್ರರಂಗಕ್ಕೆ ಬಂದಿದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ ನೋಡೋಣ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಆ ಕುತೂಹಲಕ್ಕೆ ತಕ್ಕನಾದ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು, ನಾವು ಅದರಲ್ಲಿ ಪಾಲ್ಗೊಂಡಿದ್ದೀವಿ. ಸೊ ಖಂಡಿತ ಇದು ಪ್ರೇಕ್ಷಕರನ್ನ ರಂಜಿಸೋದ್ರಲ್ಲಿ ಎರಡು ಮಾತಿಲ್ಲ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್. ಪ್ರೇಕ್ಷಕರು ಕೂಡ ಬಿಡಲಾರ್ದಲೆ ಸಿನಿಮಾ ಬಂದು ಎಲ್ಲರೂ ಕೂಡ ಬಂದು ಆ ಟಿಕೆಟ್ ತಗೊಂಡು ಈ ಸಿನಿಮಾನ ನೋಡಿ ಗೆಲ್ಲಿಸ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.